ರೈತ ರತ್ನ ರೈತ ರತ್ನ. ಸ್ವಾಗತ ಸುಸ್ವಾಗತ. ಇದು ನಿಮ್ಮೆಲ್ಲರ ನೆಚ್ಚಿನ ರೈತ ರತ್ನ ಕಾರ್ಯಕ್ರಮ. ಪ್ರಪ್ರಥಮ ಬಾರಿಗೆ ನಮ್ಮ ಕಿರುತೆರೆ ಲೋಕದಲ್ಲೇ ಒಂದು ಹೊಸ ಪ್ರಯತ್ನ ನಮ್ಮ ಚಂದನ ವಾಹಿನಿಯಿಂದ ಅಂತಾನೆ ಹೇಳಬೇಕು. ಅನ್ನದಾತರ ದಿನನಿತ್ಯದ ಜೀವನವನ್ನ ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನವೇ ಈ ನಮ್ಮ ರೈತ ರತ್ನ ಕಾರ್ಯಕ್ರಮ. ಪ್ರತಿ ಸಂಚಿಕೆನಲ್ಲೂ ಕೂಡ ಒಬ್ಬೊಬ್ರು ರೈತರು ನಮ್ಮ ಜೊತೆ ಇರ್ತಾರೆ. ಅವರು ಏನು ಬೆಳೆ ಬೆಳೀತಾರೆ, ಯಾವ ರೀತಿ ಕೃಷಿಯನ್ನ ಅಳವಡಿಸ್ಕೊಂಡಿದ್ದಾರೆ, ಅದರಿಂದ ಅವ್ರಿಗಾಗ್ತಿರುವಂತಹ ಲಾಭ ಏನು, ನಷ್ಟ ಏನು, ಈ ಎಲ್ಲದನ್ನ ತಿಳ್ಕೊಳ್ಳೋದ್ರ ಮೂಲಕ ನಮ್ಮ ಜನಸಾಮಾನ್ಯರಿಗೂ ಕೂಡ ಕೃಷಿ ಮೇಲೆ ಯಾವ ರೀತಿ ಒಂದು ನಂಬಿಕೆ ಬರುತ್ತೆ, ಈ ಕೃಷಿಯನ್ನೇ ಅವಲಂಬಿತವಾಗಿರುವಂತಹ ನಮ್ಮ ದೇಶಕ್ಕೆ ಈ ಮೂಲಕ ಯಾವ ರೀತಿ ಹೊಸ ಕೃಷಿಕರನ್ನ ನಾವು ಕರೆತರಬಹುದು ಅನ್ನೋ ಉದ್ದೇಶದಿಂದ ಮಾಡ್ತಿರುವಂತಹ ಈ ರೈತ ರತ್ನ ಕಾರ್ಯಕ್ರಮ ನಿಮ್ಮೆಲ್ಲರ ಮುಂದೆ ಪ್ರಸಾರ ಆಗ್ತಿದೆ. ಇವತ್ತೂ ಕೂಡ ನಮ್ಮ ಸಂಚಿಕೆಯಲ್ಲಿ ಒಬ್ರು ರೈತರಿರ್ತಾರೆ. ಅವರ ಜೀವನದ ಗಾಥೆಯಿಂದ ನಾವು ಹಲವಾರು ವಿಚಾರಗಳನ್ನ ತಿಳ್ಕೊಳ್ಳೋಣ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ರೈತ ರತ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿ ನಮ್ಮ ಅನ್ನದಾತರೇ ಸೆಲೆಬ್ರಿಟಿಗಳು. ಚಂದನವನದಲ್ಲಿ ಅಂದದ ಕೃಷಿಕನ ಮಣ್ಣನೆ ನಂಬಿಹ ನೇಗಿಲ ಯೋಗಿಯ. ನಾಡಿನ ಜನತೆಗೆ ಅನ್ನವ ನೀಡುವ ಸಾಧಕನೊಳಗಿನ ಸಾರ್ಥಕ ಬದುಕನು ಎಳೆ ಎಳೆಯಾಗಿ ನಿಮಗುಣ ಬಡಿಸಲು ರೈತ ರತ್ನ ರೈತ ರತ್ನ. ಇಳೆಜಲ ಬಾನು ನಂಬಿ ನಡೆಯೋ ಪ್ರಾಣಿ ಪಕ್ಷಿಯ ತನ್ನಂತೆ ಕಾಣೋ. ಜಾತಿ ಧರ್ಮ ಭಾಷೆಗಳೆನ್ನದೆ ಅನ್ನವ ನೀಡುವ ಕಾಯಕ ಯೋಗಿಯ. ಹೊಸ ಕೃಷಿಕನ ಪರಿಚಯ ಮಾಡಿಸೋ ರೈತ ರತ್ನ ರೈತ ರತ್ನ. ವಿಜ್ಞಾನವಾಗಲಿ ವಿಸ್ಮಯವಾಗಲಿ ತಂತ್ರಜ್ಞಾನ ಸುಧಾರಿತ ಕೃಷಿಯ ಕೊಯ್ಲು ಒಕ್ಕಣೆ ಮಾರಾಟ ಮಾಹಿತಿ ಎಲ್ಲವ ಬಲ್ಲವ ನೇಗಿಲ ಯೋಗಿಯ. ಅಂದದ ಬದುಕನ್ನು ಚಂದದಿ ತೋರಿಸೋ ರೈತ ರತ್ನ ರೈತ ರತ್ನ ರೈತ ರತ್ನ ರೈತ ರತ್ನ. ಪ್ರತಿ ಸಂಚಿಕೆನಲ್ಲೂ ನಮ್ಮ ರೈತರ ಜೊತೆಗೆ ನಾನು ಏನು ಮಾತಾಡ್ತೀನಿ ಅದಕ್ಕಿಂತ ಹೆಚ್ಚಿನ ವಿಚಾರಗಳನ್ನ ನಮಗೆ ಜನಸಾಮಾನ್ಯರಿಗೆ ಎಲ್ಲದನ್ನ ತಿಳಿಸ್ಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಿರುವಂಥವ್ರು ನಮ್ಮ ಕಾರ್ಯಕ್ರಮದ ಜಡ್ಜಸ್, ನಮ್ಮ ಸೂಪರ್ ತೀರ್ಪುಗಾರರು. ಅವರನ್ನ ಕೂಡ ನಮ್ಮ ಇವತ್ತಿನ ಸಂಚಿಕೆಗೆ ಬರಮಾಡ್ಕೊಳ್ಳೋಣ. ಮೊದಲನೇದಾಗಿ ಇವತ್ತಿನ ಸಂಚಿಕೆಗೆ ವೆಲ್ಕಮ್ ಮಾಡೋಣ. ನಮ್ಮ ಮೊದಲನೇ ತೀರ್ಪುಗಾರರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಸಹ ವಿಸ್ತರಣಾ ನಿರ್ದೇಶಕರಾಗಿರುವಂಥ, ಜೊತೆಗೆ ಕೃಷಿ ಸಂಬಂಧಿತ ಹಲವಾರು ಕಾರ್ಯಗಳಲ್ಲಿ ಪ್ರತಿನಿತ್ಯ ಅವರನ್ನ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ KP ರಘುಪ್ರಸಾದ್ ಸರ್. ಹಾಗೆ ಮತ್ತೊಬ್ರು ಜಡ್ಜ್ ನಮ್ಮ ಜೊತೆ ಇದ್ದಾರೆ, ಕೃಷಿ ಸಾಹಿತಿ ಅಂತಾನೆ ಹೇಳಬೇಕು, ಧಾರವಾಡ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು ಕೂಡ ಆಗಿರುವಂತಹ ಚೆನ್ನಪ್ಪ ಅಂಗಡಿ ಸರ್. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವೀಕ್ಷಕರೇ, ನಮ್ಮ ವ್ಯವಸಾಯ ಅನ್ನುವಂಥದ್ದು ನಮ್ಮ ದೇಶದ ಆರ್ಥಿಕ ಬೆನ್ನೆಲುಬು. ಸಾಂಪ್ರದಾಯಿಕವಾಗಿ ಹೇಳಬೇಕು ಅಂತಂದರೆ ನಮ್ಮ ದೇಶದ ಜನರ ಮುಖ್ಯವಾದ ಕಸುಬೆ ವ್ಯವಸಾಯ. ಹೀಗಿರುವಾಗ ಅತಿಯಾದ ರಾಸಾಯನಿಕಗಳ ಬಳಕೆ ಆಗಿರಬಹುದು, ಅಕಾಲಿಕ ಮಳೆ ಆಗಿರಬಹುದು, ಅಥವಾ ಹವಾಮಾನ ವೈಪರೀತ್ಯ ಆಗಿರ್ಬೋದು, ಹೀಗೆ ಅನೇಕ ತೊಂದರೆಗಳು ನಮ್ಮ ರೈತರ ಕೃಷಿ ಚಟುವಟಿಕೆಗಳಿಗೆ ಕಾಣಿಸ್ಕೊಳ್ಳುತ್ತೆ. ಆದರೂ ಕೂಡ ಎಷ್ಟೇ ತೊಂದರೆಗಳು ಬಂದ್ರೂ ಅದನ್ನು ಮೆಟ್ಟಿ ನಿಂತು ನಮ್ಮ ದೇಶದ ಜನರಿಗೆ ಅನ್ನವನ್ನು ನೀಡಲೇಬೇಕು, ಅದು ಅನಿವಾರ್ಯ. ಇಂತಹ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ರೈತನ ಕೈ ಹಿಡಿಯುವಂಥದ್ದು ಸಮಗ್ರ ಕೃಷಿ. ಬನ್ನಿ ಹಾಗಾದ್ರೆ ಸಮಗ್ರ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಒಬ್ಬ ಮನುಷ್ಯನ ಹತ್ರ ಒಂದು ಕುದುರೆ ಇತ್ತು. ಅದರ ಎದುರುಗಡೆ ಸ್ವಲ್ಪ ಎತ್ತರಕ್ಕೆ ಒಂದು ಕೋಲ್ ಅಡ್ಡ ಇಟ್ಟರೆ ಅದನ್ನು ಹಾರಿಕೊಂಡು ಹೋಗೋ ಒಂದೇ ಒಂದು ಚಮತ್ಕಾರ ಅದಕ್ಕೆ ಗೊತ್ತಿತ್ತು. ಸ್ವಲ್ಪ ದಿನ ರಸ್ತೆ ಬದಿಲಿ ಈ ಚಮತ್ಕಾರ ಮಾಡಿಸ್ದ ಆತ. ಜನಕ್ಕೆ ಬೇಗನೆ ಬೋರ್ ಹೊಡೀತು, ಯಾರೂ ನೋಡಲಿಲ್ಲ. ಇಂಥ ಕುದುರೆಗಳನ್ನು
ಸಿಂಗಲ್ ಟ್ರಿಕ್ ಪೋನಿ ಅಂತಾರೆ. ಕೃಷಿರಂಗದಲ್ಲೂ ಅಷ್ಟೇ, ಸಿಂಗಲ್ ಟ್ರಿಕ್ ಕೆಲಸ ಮಾಡೋದಿಲ್ಲ. 2 ಎಕರೆ ಜಮೀನಿದೆ, ಪೂರ್ತಿ ರಾಗಿ ಚೆಲ್ತೀನಿ, ಇಲ್ಲ ಅಂದರೆ ಅವರೆಕಾಯಿ ಹಾಕಿಬಿಡ್ತೀನಿ ಅಂದರೆ ಅದು ಜಾಣತನ ಅಲ್ಲ. ಈಗಿನ ಅಗತ್ಯ ಏನು ಅಂದರೆ ಸಮಗ್ರ ಕೃಷಿ. ಅಲ್ಲಿ ರಾಗಿನೂ ಇರಬೇಕು, ಮಧ್ಯೆ ಮಧ್ಯೆ ಅವರೇನೂ ಇರಬೇಕು, ಮತ್ತೊಂದು ಬೇಕು. ಒಂದು ಮೂಲೆಯಲ್ಲಿ ಹಸುಗಳನ್ನು ಕಟ್ಟಿ ಸಾಕಿ ಹಾಲನ್ನು ಡೇರಿಗೆ ಹಾಕ್ಬೋದು, ಇನ್ನೊಂದು ಮೂಲೆಯಲ್ಲಿ ಒಂದಷ್ಟು ಕೋಳಿ ಸಾಕ್ಬೋದು, ಮತ್ತೊಂದು ಕಡೆ ಕೃಷಿ ಹೊಂಡ ಮಾಡಿ ಮೀನುಗಳನ್ನು ಕೂಡ ಬೆಳೆಸ್ಬೋದು. ಹೀಗೆ ಅವಕಾಶ ತುಂಬ ಇದೆ. ಯಾರಾದರೂ ನಿಮ್ಮ ಜಮೀನಿಗೆ ಬಂದರೆ ಅಚ್ಚರಿಯಿಂದ ನೋಡ್ತಾ ನಿಂತು ಬಿಡಬೇಕು, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಬೇಕು. ನೀವೇ ನಿಮ್ಮ ಹೊಲಗದ್ದೆಗೆ ಹೋದರೂ ಕೂಡ ಮನೆಗೆ ವಾಪಸ್ ಹೋಗೋದಕ್ಕೆ ಮನಸ್ಸು ಬರಬಾರ್ದು. ಅದೇ ನೋಡಿ ಸಮಗ್ರ ಕೃಷಿಯ ಸ್ವಾರಸ್ಯ. ಕೃಷಿ ಸಾಮಗ್ರಿ, ಯಂತ್ರೋಪಕರಣ ಎಲ್ಲ ಇದ್ರೂ ರೈತ ಕುಟುಂಬದ ಎಲ್ಲರೂ ಹುಮ್ಮಸ್ಸಿನಿಂದ ತೊಡಗಿದ್ರೇ ಸಮಗ್ರ ಕೃಷಿ ಸಾಧ್ಯ. ಸಮಗ್ರ ಕೃಷಿ ಮಾಡಿ ದೊಡ್ಡ ನಷ್ಟ ಕಂಡವರು ಯಾರೂ ಇಲ್ಲ. ಯಾಕೆಂದರೆ ಒಂದು ಜಮೀನಿನಲ್ಲಿ 2-3 ರೀತಿ ಬೆಳೆ, 1-2 ಉಪಕಸಬು ಎಲ್ಲ ಇದ್ದಾಗ ಒಂದು ವಿಫಲ ಆದರೆ ಉಳಿದವು ಕೈ ಹಿಡಿಯುತ್ತವೆ. ಅಷ್ಟೇ ಅಲ್ಲ, ರೈತ ಕುಟುಂಬಕ್ಕೆ ಬೇಕಾದ ಆಹಾರ, ಮೇವು, ಸೊಪ್ಪು ಸದೆ, ಹಾಲು ಹೈನ ಎಲ್ಲವೂ ಸಮಗ್ರ ಕೃಷಿಯಿಂದಾನೇ ಸಿಗುತ್ತೆ. ಸಮಗ್ರ ಕೃಷಿಯಿಂದ ಸಮಗ್ರ ಪೀಡೆ ನಿರ್ವಹಣೆ, ಸಮಗ್ರ ಪೋಷಕಾಂಶ ನಿರ್ವಹಣೆ, ಸಮಗ್ರ ಬೆಳೆ ನಿರ್ವಹಣೆ ತಂತಾನೇ ಸಾಧ್ಯ ಆಗುತ್ತೆ. ಸಮಗ್ರ ಕೃಷಿಯಲ್ಲಿ ಬೆಳೆ ಆಧಾರಿತ ಸಮಗ್ರ ಕೃಷಿ, ಜಾನುವಾರು ಆಧಾರಿತ ಸಮಗ್ರ ಕೃಷಿ, ಅರಣ್ಯ ಆಧಾರಿತ ಮತ್ತು ತೋಟಗಾರಿಕೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿಗಳು ಇವೆ. ನಿಮ್ಮ ಪ್ರದೇಶದ ಹವಾಮಾನ, ಮಣ್ಣಿನ ಗುಣ, ಸಂಪನ್ಮೂಲ ಲಭ್ಯತೆ, ಕುಟುಂಬದ ದುಡಿಯುವ ಸಾಮರ್ಥ್ಯ, ಕೂಲಿ ಆಳುಗಳ ಲಭ್ಯತೆ, ನಿಮ್ಮ ಕುಟುಂಬದ ಬೇಡಿಕೆ, ಆದ್ಯತೆ ಇವನ್ನೆಲ್ಲ ನೋಡಿಕೊಂಡು ನಿಮಗೆ ಸರಿಯಾದ ಸಮಗ್ರ ಬೆಳೆ ಪದ್ಧತಿ ಅಳವಡಿಸಿಕೊಳ್ಬೇಕು. ಒಕ್ಕು ಇಲ್ಲ ಮಣ್ಣು ಮುಕ್ಕು, ಇದು ಗಾದೆ ಮಾತು. ಅದನ್ನು ಒಂದು ಸ್ವಲ್ಪ ಬದಲಾಯಿಸೋಣ. ಸಮಗ್ರವಾಗಿ ಒಕ್ಕು ಇಲ್ಲ ಮಣ್ಣು ಮುಕ್ಕು. ವೀಕ್ಷಕರೇ, ಸಮಗ್ರ ಕೃಷಿ ಬಗ್ಗೆ ಒಂದಷ್ಟು ಮಾಹಿತಿಯುಳ್ಳಂಥ ವಿಡಿಯೋ ನೋಡ್ಕೊಂಡು ಬಂದ್ವಿ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಿರುವಂತಹ ರೈತ ಸೆಲೆಬ್ರಿಟಿ ಕೂಡ ಇಂಥ ಸಮಗ್ರ ಕೃಷಿಯನ್ನ ಅವರ ಒಂದು ಕೃಷಿ ಚಟುವಟಿಕೆಗಳಲ್ಲಿ ಅಚ್ಚುಕಟ್ಟಾಗಿ ಅಳವಡಿಸಿಕೊಂಡು ಬಂದಿದ್ದಾರೆ. ಇನ್ನು ಇವರ ಮತ್ತೊಂದು ವಿಶೇಷತೆ ನಾನು ಹೇಳಲೇಬೇಕು. ಇವರು ಕೇವಲ ಮಳೆಯಾಶ್ರಯದಲ್ಲಿ ಮಾತ್ರ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾರೆ. ಅಂದ್ರೆ ಗಮನಿಸಿ, ಇಲ್ಲಿ ಯಾವುದೇ ನೀರಾವರಿ ಸೌಲಭ್ಯ ಇಲ್ಲದೆ ಮಳೆಗಾಲದಲ್ಲಿ ಬಿದ್ದಂಥ ನೀರನ್ನ ಕೃಷಿ ಕೊಂಡಗಳಲ್ಲಿ ಶೇಖರಿಸಿಟ್ಕೊಂಡು ಅದನ್ನ ಕೃಷಿ ಚಟುವಟಿಕೆಗಳಿಗೆ ಬಳಸ್ಕೊಳ್ತಾರೆ. ಅಂದ್ರೆ ಎಷ್ಟು ಅದ್ವಿತೀಯ ರೈತರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಅಲ್ಲ, ರೈತ ಸೆಲೆಬ್ರಿಟಿಯಾಗಿ ಆಗಮಿಸಿದ್ದಾರೆ ಅಂತ. ಬನ್ನಿ ಹಾಗಾದ್ರೆ ಅವ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ನೀವು ತಿಳ್ಕೊಳ್ಬೇಕಾ? ಅವರ ಬಗ್ಗೆ ಕಿರು ಪರಿಚಯ ಇರುವಂತಹ ಒಂದು ವಿಟಿ ಇದೆ. ವಿಟಿ ಪ್ಲೀಸ್. ಈ ವ್ಯವಸಾಯ ಅಂದರೆ ಈಗಿನ ಕಾಲದಲ್ಲಿ ಬಲು ಅಲರ್ಜಿ ಆಗೈತೆ. ಅಂಥದ್ರೊಳಗೆ ನಮ್ಮೂರವರೇ ಆದ ಬಸವರಾಜ್ ಅವರು ಚೆನ್ನಾಗಿ ಆದರ್ಶ ವ್ಯವಸಾಯಗಾರರಾಗಿದ್ದಾರೆ. ಬೇರೆಯವ್ರ ಮನೆಯಲ್ಲಿ ಬಟ್ಟೆ ಒಗೆದು ಊಟ ಮಾಡಿ ಜೀವನ ಮಾಡಿ ಬೆಂಗಳೂರಿಗೆ ಬಂದು ಇಲ್ಲಿ ಮೈಸೂರು ಸ್ಯಾಂಡ್ಲು ಮೈಸೂರು ಫ್ಯಾಕ್ಟ್ರಿಲಿ ಕೆಲಸ ಮಾಡಿ ಅದರಲ್ಲಿ ಸಂಪಾದನೆ ಮಾಡಿ ಆಮೇಲೆ ತೋಟ ಮಾಡಿ ಈಗೆಲ್ಲ ತುಂಬ ಕಷ್ಟಪಟ್ಟು ತೋಟ ಮಾಡಿದ್ದಾರೆ ಇಲ್ಲಿ ನೆಲಮಂಗಲದಲ್ಲಿ. ಈ ಜಮೀನು ಏನಿದೆ ಇವತ್ತು ಗುಟ್ಟೆ ಬೆಟ್ಟ ಆಗಿತ್ತು ಈ ಜಮೀನು ಪೂರ್ತಿ. ಇಲ್ಲಿ ದನ ಕರು ಮೇಸಕ್ಕೆ ಬರೋಕ್ಕೆ ಕೂಡ ಭಯಪಡೋವಂಥ ಜಾಗ ಇದು. ಅಂಥ ಜಾಗನ ತಗೊಂಡು ಇವರು ಡೆವಲಪ್ ಮಾಡಿ ಈ ತೋಟಕ್ಕೆ ಬಂದರೆ ನಮಗೆ ಮಲೆನಾಡಿಗೆ ಬಂದಂಗೆ ಭಾಸ ಆಗುತ್ತೆ. ನಮಗೆ ಸಪೋರ್ಟು ಬೆನ್ನೆಲುಬಾಗಿ ನಿಂತಿರೋದೇ ನಮ್ಮ ಬಾಸು. ಹುಲ್ಲು ಸಹ ಹುಡ್ತಿರ ಸರ್. ಅಂಥ ಜಾಗದಲ್ಲಿ ಅವತ್ತಿನ 20 ವರ್ಷದಿಂದನೇ ನಮ್ಮ ಗ್ರಾಮಕ್ಕೆ ಯಂತ್ರ JCP ಅಂತ ತಂದವರು ಇವರೇ ಫಸ್ಟ್ ಸರ್. ಯಾವುದೋ
ಥರ ಕೃಷಿ ಮಾಡೋದೊಬ್ಬ ರೈತ ಮನಸ್ಸು ಮಾಡಿದ್ರೆ ಎಂಥ ಜಾಗವನ್ನು ಯಾವ ಥರ ಯಾವುದೇ ಒಂದು ಪ್ರದೇಶನೂ ಒಂದು ಕೃಷಿಯಾಗಿ ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಎಲ್ಲ ಥರನೂ ಕೃಷಿ ಇದು ಮಾಡ್ಬೋದು ಅನ್ನೋದು ನೀವು ಈ ತೋಟ ತುಂಬ ಓಡಾಡಿದ್ರೆ ತುಂಬ ಗೊತ್ತಾಗುತ್ತೆ. ಎಲ್ಲಿ ಏನು ಹಾಕಬೇಕು, ಯಾವ ಗಿಡ ಹಾಕಬೇಕು, ಈ ತೋಟದಲ್ಲಿ ಇಂಥದ್ದಿಲ್ಲ ಅನ್ನೋಂಗಿಲ್ಲ, ಎಲ್ಲ ಇದೆ. ಇಷ್ಟು ಚೆನ್ನಾಗಿ ತೋಟ ರೆಡಿ ಮಾಡ್ತಾರೆ ಅಂತ ಯಾರೂ ಸಮೇತ ಅಂದ್ಕೊಂಡಿರಲಿಲ್ಲ. ಈ ಸುತ್ತಮುತ್ತಲಿನ ಗ್ರಾಮದವ್ರು ಸಮೇತ ಯಾರೂ ಅಂದ್ಕೊಂಡಿರಲಿಲ್ಲ. ಈ ಥರ ಒಬ್ಬರು ರೈತರು ಅಂತ ಇದ್ದರೆ ತುಂಬ ನಮ್ಮ ತಾಲೂಕು ಮಟ್ಟಕ್ಕೆಲ್ಲ ನಮ್ಮ ಜಿಲ್ಲೆಯಲ್ಲ ನಮ್ಮ ರಾಜ್ಯದ ಮಟ್ಟಕ್ಕೆ ಇಂಥವ್ರೊಬ್ಬರು ಮಾದರಿ ರೈತ ಅನ್ನೋದು. ಆ ಗುಟ್ಟೆ ಬೆಟ್ಟನ ತಗೊಂಡು ಆ ಗುಟ್ಟೆ ಬೆಟ್ಟನೇ ಸ್ವರ್ಗ ಆಗಿ ಸೃಷ್ಟಿ ಮಾಡಿರುವಂಥ ಪುಣ್ಯಾತ್ಮ, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಒಂದು ಮನೆ ಮಕ್ಕಳನ್ನ ಥರ ನೋಡ್ಕೊಂತಾರೆ, ನಮ್ಮನ್ನು ಆಳ್ತಾರ ಅಂತ ಯಾವತ್ತೂ ನೋಡ್ಕೊಂಡಿಲ್ಲ ಅವರು. ಇವತ್ತು ಬರೀ ಮಳೆ ನೀರೇ ಸರ್. ಮಳೆ ನೀರು ಒಂದೇ ಒಂದು ಹನಿ ಆಚೆ ಬಿಡೋದು ಸರ್. ಸ್ಟೋರೇಜ್ ಮಾಡ್ಕೊಂಡು ಅದನ್ನೇ ಡ್ರಿಪ್ ಮಾಡ್ಕೊಂಡು ಅದನ್ನೇ ವ್ಯವಸಾಯಕ್ಕೆ ಉಪಯೋಗಿಸ್ಕೊಂಡು ಮರ ಮಂಡಿ ಬೆಳ್ಕೊಂಡು ಅವ್ರು ಈ ವಯಸ್ಸಲ್ಲೂ ಬೆಳಗ್ಗೆ 5 ಗಂಟೆಗೆ ಎದ್ದು ಫುಲ್ ತೋಟ ಎಲ್ಲ ವಾಕ್ ಮಾಡಿ ಫುಲ್ ಎಲ್ಲರೂ ಅವ್ರ ಕೆಲಸ ಎಲ್ಲಿ ಮಾಡ್ತಾವ್ರೆ, ಇವ್ರು ಎಲ್ಲಿ ಮಾಡ್ತಾರೆ ಅಂತ ಎಲ್ಲನೂ ಚೆಕ್ ಮಾಡಿಕೊಂಡು ಎಲ್ಲರೂ ಜವಾಬ್ದಾರಿಯಿಂದ ನೋಡಿಕೊಂಡು ಕೂಲಿ ಆಳುಗಳ್ನು ಚೆನ್ನಾಗಿ ನೋಡ್ಕೊಂಡು ಕೆಲಸ ಮಾಡಿಸಿದ್ದಕ್ಕೆ ಇಷ್ಟು ಸುಂದರವಾಗಿ ತೋಟ ಬೆಳೆದಿರೋದು. ಈಗಿನ ಯುವಕರಿಗೆ, ಈಗಿನ ಜನ್ರೇಷನ್ಗೆ ಮತ್ತು ನಮ್ಮ ರೈತರಿಗೆ ಈ ಮಿಶ್ರ ಬೆಳೆ ಮಾಡಿ ನಾವು ಏನಾದರೂ ರೈತರು ಬದುಕ್ಬೋದು ಮತ್ತು ಬದುಕನ್ನು ಕಟ್ಕೋಬೋದು ಅಂತ ಹೇಳಿ ಇದನ್ನು ನೋಡಿ, ಇವರನ್ನು ನೋಡಿ ನಾವು ಕಲಿಬೇಕಾಗುತ್ತೆ. ಬಸವರಾಜರವರು ಕೃಷಿ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನೂ ಎತ್ತರವಾಗಿ ತುಂಬ ಚೆನ್ನಾಗಿ ಇನ್ನೂ ಕೃಷಿ ವಿಚಾರದಲ್ಲಿ ಚೆನ್ನಾಗಿ ಮಾಡಲಿ, ಮಾದರಿಯಾಗಿ ಎಲ್ಲರಿಗೂ ಮಾದರಿಯಾಗಿ ಇನ್ನೂ ಮಾಡಲಿ ಅಂತ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾರೆ. ಆಲ್ ದಿ ಬೆಸ್ಟ್. ನೋಡಿದ್ಮೇಲೆ ಅನ್ನಿಸ್ತಾ ಇದೆ ನನಗೆ, ನಾವು ಕಾರ್ಯಕ್ರಮದ ಪ್ರಾರಂಭದಿಂದ ಹೇಳ್ತಾ ಬಂದಿದ್ದೀವಿ ಸೆಲೆಬ್ರಿಟಿ ರೈತರು ಅಂತ. ಆದರೆ ಇವರ ಸುತ್ತಮುತ್ತಲಿನ ಜನ ಬಸವರಾಜ್ ಅವ್ರ ಬಗ್ಗೆ ಹೇಳೋದು ನೋಡಿದ್ರೆ ನಿಜವಾದ ಸೆಲೆಬ್ರಿಟಿ ರೀ ಅವರು. ಹೇಳ್ತಾ ಇದ್ರಲ್ಲ, ಬೆಟ್ಟ ಗುಡ್ಡ ಇದ್ದಂಥ ಜಾಗನ ಒಂದು ರೀತಿ ಕಂಪ್ಲೀಟ್ ಆಗಿ ರೆಸಾರ್ಟ್ ಥರ ಎಲ್ಲೋ ಒಂದು ಚಿಕ್ಕ ಕಾಡಿಗೆ, ಮಿನಿ ಫಾರೆಸ್ಟ್ಗೆ ಹೋಗೋ ಫೀಲ್ ಕೊಡುತ್ತೆ ಅಂತ ಇಷ್ಟು ಅದ್ಭುತವಾದ ಪ್ರಯತ್ನವನ್ನ ಮಾಡಿ ಸಫಲರಾಗಿ ಒಂದು ರೀತಿ ಸೆಲೆಬ್ರಿಟಿನೇ ಆಗಿರುವಂತಹ ಬಸವರಾಜ್ ಅವ್ರನ್ನ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಬರಮಾಡ್ಕೊಳ್ಳೋಣ. ನಮ್ಮ ರೈತ ರತ್ನದ ಸಾಧಕರ ಕುರ್ಚಿ ಮೇಲೆ ಇದೀಗ ನೆಲಮಂಗಲದ ಹೆಮ್ಮೆಯ ರೈತರು ಬಸವರಾಜ್ ಅವರು. ನಿಜನಾ ಸರ್, ರೈತರು ನಿಜವಾಗ್ಲೂ ಸೆಲೆಬ್ರಿಟಿನಾ ನಿಮ್ಮ ಪ್ರಕಾರ? ಖಂಡಿತ ಮೇಡಮ್. ನಮ್ಮ ದೂರದರ್ಶನ ಕಾರ್ಯಕ್ರಮ, ಈ ರೈತ ರತ್ನ ಕಾರ್ಯಕ್ರಮ ಭಾಳ ಸಂತೋಷ ಕೊಡುತ್ತೆ. ಇಡೀ ರೈತ ಕುಟುಂಬಕ್ಕೆ ಒಂದು ಉತ್ತಮ ಮೆಸೇಜ್ ಅಂತ ನಾನು ತಿಳ್ಕೊಳ್ಳಿ. ಓಕೆ ಸರ್, ಇವಾಗ ನೆಲಮಂಗಲ ಗ್ರಾಮಾಂತರ, ಬೆಂಗಳೂರು ಗ್ರಾಮಾಂತರದ ನೆಲಮಂಗಲದವ್ರು ನೀವು. ಅಲ್ಲಿ ಬೆಟ್ಟ ಗುಡ್ಡ ಇದ್ದಂಥ ಒಂದು ಜಾಗವನ್ನು ಹೇಳ್ತಾ ಇದ್ರಿ, ಯಾರೋ ಹಸುಗಳು ಕೂಡ ಮೇಯ್ಸೋಕ್ಕೂ ಯೋಗ್ಯತೆ ಇದ್ದಲ್ಲೇ ಇರುವಂಥ ಒಂದು ಭೂಮಿಯನ್ನು ನೀವು ತಗೊಂಡು ಒಂದು ಚಿಕ್ಕ ಕಾಡಿನ ಥರನೇ ಮಾಡಿಬಿಟ್ಟಿದ್ದೀರಿ. ಬೆಳೆದಲೇ ಇರೋ ಒಂದು ಕೃಷಿನೇ ಇಲ್ಲ, ಎಲ್ಲ ರೀತಿ ಪ್ರಯತ್ನಗಳನ್ನು ಮಾಡಿ ಎಲ್ಲದರಲ್ಲೂ ಸಕ್ಸಸ್ಸನ್ನು ಕಂಡಿದ್ದಾರೆ. ಏನು ಸರ್ ನಿಮ್ಮ ಸಕ್ಸಸ್ ಸೀಕ್ರೆಟ್? ನಾನು ಮೂಲಭೂತವಾಗಿ ಕೃಷಿ ಕುಟುಂಬದಲ್ಲಿ ಹುಟ್ಟಿದೆ. ನಮ್ಮ ತಂದೆಯವರು ವೃತ್ತಿಯಲ್ಲಿ ಬಡವಾಳರಾಗಿದ್ದರು. ಅವರ ಒಂದು ಶ್ರಮ, ನಾವು ವಿದ್ಯಾಭ್ಯಾಸ ಮಾಡಿ ವಿದ್ಯಾಭ್ಯಾಸ ಆವತ್ತಿನ ಕಾಲಿಗೆ ಡಿಗ್ರಿ ಓದಿಸಿದ್ರು. ನಮ್ಮನ್ನು ಡಿಗ್ರಿ ಓದಿಸಿ ಸುಮಾರು 24 ವರ್ಷ ಸರ್ಕಾರಿ ಸಾಬೂನು ಕಾರ್ಖಾನೆಯಲ್ಲಿ ಕೆಲಸ ಮಾಡಿದೆ. ಅಂಥ ಸಮಯದಲ್ಲಿ ನನಗೆ ಕಾರ್ಮಿಕನಾಗಿ ದುಡಿಯೋಕ್ಕೆ ಯಾಕೋ ಇಷ್ಟ ಆಗಲಿಲ್ಲ. ವೃತ್ತಿಯಲ್ಲಿ ವ್ಯವಸಾಯ ಮಾಡಬೇಕು ಅಂತ ಉದ್ದೇಶದಿಂದ ಊರಲ್ಲಿ ನಮ್ಮ ಹಳ್ಳಿನಲ್ಲಿ ಜಮೀನು ಸಂಪಾದನೆ ಮಾಡಿದೆ. ಜಮೀನು ಸಂಪಾದನೆ ಮಾಡಿದಾಗ ನಮ್ಮ ಮಕ್ಕಳು VRS ತೊಗೊಂಡಾಗ ನಮ್ಮ ಮಕ್ಕಳು ನಮ್ಮ ಹಳ್ಳಿಗೆ ಬರಲ್ಲ ಅಂತಂದರು. ಅದಕ್ಕೋಸ್ಕರ ನೆಲಮಂಗಲ ರೂರಲಲ್ಲಿ 21 ಎಕರೆ ಜಮೀನನ್ನ ತೊಗೊಂಡು, ಅದು ಬೆಟ್ಟ ಗುಡ್ಡಗಳಿಂದ ಕೂಡಿದ ಜಾಗ. ಒಂದು ಎಕರೆನೂ ಮಣ್ಣಿರಲಿಲ್ಲ ಆ ಜಾಗದಲ್ಲಿ. ಅಂಥ ಜಾಗವನ್ನು ತೊಗೊಂಡು ಅದನ್ನು ಡೆವಲಪ್ ಮಾಡಿ ಸುಮಾರು 5-6 ವರ್ಷಗಳ ಕಾಲ ಡೆವಲಪ್ ಮಾಡಿ ಮೊದಲಿಗೆ ರಾಗಿ ಭತ್ತ ಬೆಳೆದ್ವಿ. ರಾಗಿ ಭತ್ತ ಬೆಳೆದು 180 ಮೂಟೆ ರಾಗಿ ಬೆಳೀತಾ ಇದ್ವಿ, 120 ಮೂಟೆ ಭತ್ತ ಬೆಳೆದ್ವಿ. ಆ ಭತ್ತ ಮತ್ತು ರಾಗಿಯ ಸಾಂಪ್ರದಾಯಿಕ ಬೆಳೆಗಳಲ್ಲಿ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಸಮಗ್ರ ಮತ್ತು ನೈಸರ್ಗಿಕ ಕೃಷಿ
ಮಾಡಬೇಕು ಅಂತ ಹೇಳ್ಬಿಟ್ಟು ತೋಟಗಾರಿಕೆ ಸಮಗ್ರ ತೋಟಗಾರಿಕೆ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಸುಮಾರು 8 ವರ್ಷಗಳಿಂದ ಇತ್ತೀಚೆಗೆ ಶ್ರೀಗಂಧ ಮತ್ತು 2500 ಶ್ರೀಗಂಧ ಇದೆ, ಒಂದು 3000 ಅಡಿಕೆ ಇದೆ, ಸಿಲ್ವರು, ಎಲ್ಲ ರೀತಿಯ ಹಣ್ಣಿನ ಗಿಡಗಳು ನಮ್ಮ ತೋಟದಲ್ಲಿದೆ. ಇಂಥ ಹಣ್ಣಿಲ್ಲ ಅಂತ ಇಲ್ಲ, ಒಂದೇ ಒಂದು ಹಣ್ಣಿಲ್ಲ ಅಂದರೆ ನಮ್ಮ ತೋಟದಲ್ಲಿ ತಾಟೆಯಲ್ಲಿ ಹಿಂಗೆ ಒಂದಿಲ್ಲ, ಇನ್ಕ್ಲೂಡಿಂಗ್ ಆಪಲ್ ಗಿಡನೂ ಇದೆ ನಮ್ಮಲ್ಲಿ. 21 ಎಕರೆಯಲ್ಲಿ 13 ಎಕರೆ ವ್ಯವಸಾಯ ಮಾಡ್ತಾಯಿದ್ದೀವಿ. ಇನ್ನು ಒಂದು 8 ಎಕರೆ ಸಾಮೂಹಿಕ ಕೃಷಿ ಮಾಡಬೇಕು ಅಂತ ಸುಮಾರು ಇಸ್ರೋ ಎಂಪ್ಲಾಯೀಸ್, ಇಸ್ರೋ ಸೈಂಟಿಸ್ಟ್ಗೆ 15 ಜನ ಸೈಂಟಿಸ್ಟ್ಗೆ 8 ಕುಂಟೆ 6 ಕುಂಟೆ 5 ಕುಂಟೆ ಕೊಟ್ಟು ಅವರು ಸಹ ಪ್ರತಿ ವಾರ ಬಂದು ತೋಟದಲ್ಲಿ ಕೃಷಿ ಮಾಡ್ಕೊಂಡು ಅವ್ರದ್ದೇ ಆದ ಜಮೀನು ಕೊಟ್ಟು ಸಮಗ್ರ ಕೃಷಿ ಮತ್ತು ಸಹಕಾರ ಕೃಷಿಗೆ ನಾನು ಸಹಕಾರ ಕೊಟ್ಟಿದ್ದೀನಿ. ಅದು ಒಂದು ಇದು. ಏನು ಚಾಲೆಂಜಸ್ ಸರ್, ಅಂದರೆ ಸವಾಲುಗಳು ಏನೇನಿತ್ತು? ಇಂಥ ಭೂಮಿಯನ್ನು ತಗೊಂಡು ಸುಮಾರು 5-6 ವರ್ಷ ಟೈಮ್ ತಗೊಂಡಿದ್ದೀರಿ. ಆ ಟೈಮಲ್ಲಿ ನಿಮ್ಗಾದಂಥ ಒಂದು ಮಾನಸಿಕವಾದಂಥ ಒಂದು ತಳಮಳಗಳು, ಆ ಗೊಂದಲಗಳು ಯಾವ ರೀತಿ ಇತ್ತು ಸರ್? ನನ್ನ ಅಭಿಪ್ರಾಯದಲ್ಲಿ ಫಲವತ್ತಾದ ಭೂಮಿ ತಗೊಂಡು ಅಲ್ಲಿ ಕಡಿಮೆ ಬೆಳೆ ಫಲವತ್ತಾದ ಬರಡು ಭೂಮಿನ ಫಲವತ್ತಾಗಿ ಮಾಡಿ ಬರಡು ಭೂಮಿಯಲ್ಲೇ ವ್ಯವಸಾಯ ಮಾಡೋಕೊಂದು ಉದಾಹರಣೆಗೆ ಬಂಗಾರ ಮನುಷ್ಯ ಪಿಕ್ಚರ್ ರಾಜ್ಕುಮಾರ್ ಯಾವ ರೀತಿ ಮಾಡಿದ್ರು ಅದೇ ರೀತಿಯ ಸಾಧನೆಯನ್ನು ನಾನು ನಮ್ಮ ಜಮೀನಲ್ಲಿ ಮಾಡಿದ್ದೀನಿ ಅಂತ ಆತ್ಮಸಂತೃಪ್ತಿ ನನಗೆ. ಸಾಂಪ್ರದಾಯಿಕವಾಗಿ ನಮ್ಮ ಒಂದು ಗ್ರಾಮೀಣ ಸೊಬಗಿನ ಇಂಥ ಅದ್ಭುತವಾದ ಸೆಟ್ಗೆ ಮತ್ತಷ್ಟು ರಂಗನ್ನು ತುಂಬೋದಕ್ಕೆ ನಮ್ಮ ಜನಪದ ಕಲಾವಿದರು ಇವತ್ತು ಕೂಡ ಇದ್ದಾರೆ ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡೋದಕ್ಕೆ. ತಂದಾನೇ 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 ತಲೆ ಮಾರುಗಳಿಂದ ಜೊತೆಗೂಡಿಕೊಂಡೇ ಬಂದ ಬಾಳಿ ಬದುಕಿದ ಚಂದ ಇದು ಎಂತ ಸಂಬಂಧ ಮರೆಯಲಾರೆವೋ ಮತ್ತೆ ಕರೆಯಲಾರೆವೋ ಮರೆಯಲಾರೆವೋ ಮರೆತು ಬದುಕಲಾರೆವೋ ಓ ಆರೇಸನಿಗೆ ಕುಶಲವೇ ಓ ಗುದ್ದಲಿ ಗೊಡ್ಡಳಿ ಕುಶಲವೇ ಓ ಸಮಟೆ ಸುತ್ತಿಗೆ ಕುಶಲವೇನ ಮರೆಯಲಾರೆವೋ ಮತ್ತೆ ಕರೆಯಲಾರೆವೋ ಮರೆಯಲಾರೆವೋ ಮರೆತು ಬದುಕಲಾರೆವೋ. ಹೊಲಗದ್ದೆಗಳ ಉತ್ತು ಕಾಳನ್ನು ಕೈಯಲ್ಲಿಟ್ಟು ತಿಪ್ಪೆ ಗೊಬ್ಬರವ ತಂದು ಬಿರ ಬಿರ ಬಿರರೇನೆ ಚೆಲ್ಲಿದ ಓ ನೇಗಿಲೆ ನೀನು ಕುಶಲವೇ ಓ ಮಕ್ಕರಿ ನೀನು ಕುಶಲವೇ ಓ ಎಡ್ಡ ಗೊಡ್ಡಲ ಕುಶಲವೇನ ಮರೆಯಲಾರೆವೋ ಮತ್ತೆ ಕರೆಯಲಾರೆವೋ ಮರೆಯಲಾರೆವೋ ಮರೆತು ಬದುಕಲಾರೆವೋ. ಕಣದಲ್ಲಿ ಕೇಕೆ ಹಾಕುತ್ತಾ ಎತ್ತುಗಳ ಹಿಂದೆ ಓಡುತ್ತಾ ಸಾಮೆ ಸಜ್ಜೆ ರಾಗಿಯ ತಂಗಾಳಿಯಲ್ಲೇ ತೂರಿದ ಓ ಕಣದ ಗುಂಡೆ ಕುಶಲವೇನೋ ಮೊರವೇ ನೀನು ಕುಶಲವೇನೋ ಕೊಳಗ ನೀನು ಕುಶಲವೇನ ಮರೆಯಲಾರೆವೋ ಮತ್ತೆ ಕರೆಯಲಾರೆವೋ ಮರೆಯಲಾರೆವೋ ಮರೆತು ಬದುಕಲಾರೆವೋ. ದಣಿದು ಬಂದು ಆ ಅರಗಲ್ಲಿ ಹೊರಗಿ ಕುಂತರೆ ಗಿರಗಿರ ಸುತ್ತ ತಿರುಗಿ ಮಜ್ಜಿಗೆ ಸಿಲುಕಿ ಕೊಟ್ಟೆ ಓ ಮಜ್ಜಿಗೆ ಕೋಲೆ ಓ ಮೊಸರಿನ ಮಡಿಕೆ ಓ ಅಜ್ಜಿಯ ಹಾಡೆ ಕುಶಲವೇನ ಮರೆಯಲಾರೆವೋ ಮತ್ತೆ ಕರೆಯಲಾರೆವೋ ಮರೆಯಲಾರೆವೋ ಮರೆತು ಬದುಕಲಾರೆವೋ. ಈರುಳ್ಳಿ ಬೆಳ್ಳುಳ್ಳಿ ಹುಣಸೆ ಹಣ್ಣ ಜೀರಿಗೆ ಬೆರೆಸಿ ಒರಳಲ್ಲಿ ಕೊಟ್ಟಿ ರುಬ್ಬಿ ಆ ಸಾರಿಗೆ ಸಂಭ್ರಮ ತಂದ ಓ ಕಾರದ ಬಂಡೆ ಓ ರುಬ್ಬುವ ಗುಂಡೆ ಓ ವನಕ್ಕೆ ಬಡೀನಿ
ಕುಶಲವೇನ ಮರೆಯಲಾರೆವೋ ಮತ್ತೆ ಕರೆಯಲಾರೆವೋ ಮರೆಯಲಾರೆವೋ ಮರೆತು ಬದುಕಲಾರೆವೋ. ಮನೆಹಟ್ಟಿಗಳ ಗುಡಿಸಿ ಹಿತ್ತಲನ್ನು ಸಿಂಗರಿಸಿ ಕಾಯಿ ಕಸರುಗಳ ಕೊಯ್ದು ಕೇಳಿದ ಕೈಯಲ್ಲಿಟ್ಟ ಓ ಇಡುಗೋಲೆ ನೀ ಓ ಕುಡುಗೋಲೆ ನೀ ಓ ಗಡಿಗೋಲೆ ನೀ ಕುಶಲವೇನ ಮರೆಯಲಾರೆವೋ ಮತ್ತೆ ಕರೆಯಲಾರೆವೋ ಮರೆಯಲಾರೆವೋ ಮರೆತು ಬದುಕಲಾರೆವೋ. ದನಗಳ ದಂಡೆ ಬಂದು ಜಳಕ ಮಾಡಿಕೊಂಡು ಊರಿನ ಹುಡುಗರ ದಂಡು ಈಜಾಡಿಕೊಂಡು ಹೋಗೋ ಕುಂಟೆಗಳೇ ಓ ತೋಟ ಬಾವಿಯೇ ಓ ಕೆರೆ ಕುಂಟೆಗಳೇ ಕುಶಲವೇನ ಮರೆಯಲಾರೆವೋ ಮತ್ತೆ ಕರೆಯಲಾರೆವೋ ಮರೆಯಲಾರೆವೋ ಮರೆತು ಬದುಕಲಾರೆವೋ ಮರೆಯಲಾರೆವೋ ಮತ್ತೆ ಕರೆಯಲಾರೆವೋ ಮರೆಯಲಾರೆವೋ ಮರೆತು ಬದುಕಲಾರೆವೋ ಮರೆಯಲಾರೆವೋ ಮರೆತು ಬದುಕಲಾರೆವೋ ಮರೆಯಲಾರೆವೋ ಮರೆತು ಬದುಕಲಾರೆವೋ. ಬಸವರಾಜು ಅವರೇ, ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಒಬ್ಬ ರೈತನಾಗಿ, ಕೃಷಿಕನಾಗಿ ಯಾವತ್ತೂ ಒಬ್ಬ ಸಾಧಕನ ಕುರ್ಚಿ ಮೇಲೆ ಕುತ್ಕೊಳ್ತೀನಿ ನಾನು ಮುಂದೊಮ್ಮೆ ಅನ್ನೋ ಕನಸು ಬಹುಶಃ ನೀವು ಕಂಡಿರೋದಿಲ್ಲ. ಇವತ್ತು ಕನಸು ಕಾಣದೇ ಇದ್ರೂ ಆ ಒಂದು ಏನಂತಾರೆ, ಆ ಒಂದು ಖುಷಿಯ ಸಂದರ್ಭ ನಿಮಗೆ ಒಲಿದು ಬಂದಿರೋವಂಥದ್ದು. ಇವತ್ತು ಆ ಕುರ್ಚಿ ಮೇಲೆ ಕೂತು, ಸಾಧಕರ ಕುರ್ಚಿ ಮೇಲೆ ಕೂತು ಆಗ್ತಿರುವಂಥ ಅನುಭವ ಚಿಕ್ಕದಾಗಿ ಹೇಳಬೇಕು ಅಂತಂದು. ನಾನು ಮೂಲಭೂತವಾಗಿ ಕನಸು ಕಂಡಿಲ್ಲ ಅಂತ ಹೇಳೋಕ್ಕಲ್ಲ, ಅದು ಸಾಧನೆ ಆಗುತ್ತೆ ಅನ್ನೋ ನಂಬಿಕೆ ನನ್ನಲ್ಲಿರಲಿಲ್ಲ. ಆ ನಂಬಿಕೆ ಇವತ್ತು ಬಂದಿದೆ. ಓಕೆ, ಸಾಕಷ್ಟು ಜನರಿಗೆ ಇವತ್ತು ಬಸವರಾಜು ಅನ್ನೋ ಹೆಸರು ಚಿರಪರಿಚಿತ ಆಗ್ಬಿಟ್ಟಿದೆ. ಖಂಡಿತ, ನಿಜವಾಗ್ಲೂ ಸೆಲೆಬ್ರಿಟಿ ನಿಮ್ಮ ಏರಿಯಾದಲ್ಲಿ ನೀವು. ಖಂಡಿತ. ಓಕೆ, ವೆರಿ ನೈಸ್. ಬಸವರಾಜ್ ಅವರೇ, ಈಗ ನಿಮ್ಮ ಒಬ್ರು ವಿಶೇಷ ಅತಿಥಿ ಅಂತಾನೆ ಹೇಳಬೇಕು. ನಿಮ್ಮ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಿದ್ದಾರೆ, ತುಂಬಾ ಅದ್ಭುತ ಮಾತುಗಳನ್ನ ಆಡಿದ್ದಾರೆ. ನಿಮಗೆ ಸರ್ಪ್ರೈಸ್ ಅದು, ನೋಡೋಣ. ನಾನು ಮತ್ತು ಬಸವರಾಜರವರು ಏನಿವತ್ತು ಬಸವರಾಜರ ತೋಟದಲ್ಲಿದ್ದೇವೆ. ನಾವಿಬ್ಬರು ಕೂಡ 78, 79ರಿಂದ ಪ್ರಾರಂಭ ಆಗಿ 81 ಇಸ್ವಿಯವರೆಗೆ PUC ಮತ್ತು ಪದವಿ ಕಾಲೇಜಲ್ಲಿ ಜೊತೆಯಲ್ಲಿ ಓದಂಥವ್ರು. ಆತ ಬಂದು ರಡ್ವಾಳ ಅಂಥೇಳಿ ಪುಟ್ಟ ಗ್ರಾಮದಿಂದ ಬಂದವರು. ನಾವೆಲ್ಲ ಅಲ್ಲಿ ಕಾಲೇಜಲ್ಲಿ ಜೊತೆ ಆದವರು. ಇವರು ಪ್ರಾರಂಭದಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ನಾಯಕನಾಗಿ ಕೆಲಸ ಮಾಡಿ ಒಳ್ಳೆಯ ಲೀಡರ್ಶಿಪ್ಪನ್ನು ಪ್ರಾರಂಭಿಸಿದವರು. ಇವತ್ತು ನಾವುಗಳು ಯಾರಿಗೂ ಇಲ್ಲದೆ ಇರ್ತಕ್ಕಂಥ ಅವಕಾಶ ಈತನಿಗೆ ದೇವರು ಒದಗಿಸ್ಕೊಟ್ಟಿದ್ದಾರೆ. ಮೂಲತಃ ಗ್ರಾಮೀಣ ಭಾಗದಲ್ಲಿ ಬಂದಿದ್ದರೂ ಸಮೇತ ಶಾಲಾ ಮಕ್ಕಳಿಗೆ ಯಾವುದಾದ್ರೂ ಒಂದು ಸಾಧನೆ ಮಾಡಿ, ಅಂದರೆ ಉದಾಹರಣೆಗೆ ಡಂಬಾ ಡಫ್ ಅಂತೇಳಿ ಒಂದು ಮಗು, ಇವ್ರ ಮನೆ ಕುಟುಂಬದಲ್ಲಿ ಒಂದು ಮಗು ಹುಟ್ಟುತ್ತಾನೆ ಮೂಕಿಯಾಗಿತ್ತು. ಬೇರೆ ಶಾಲೆಗೆ ಸೇರಿಸೋ ಬದಲು ನಾನೇ ಒಂದು ಶಾಲೆಯನ್ನು ಮಾಡಿ ಬೇರೆ ಮಕ್ಕಳಿಗೆ ಅನುಕೂಲ ಮಾಡಬೇಕು ಅಂತೇಳಿ ಡಂಬಾ ಡಫ್ ಶಾಲೆಯನ್ನು ಮಾಡಿ ಇಲ್ಲಿ ಅದರ ಅಭಿವೃದ್ಧಿಗೆ ಭಾಳಷ್ಟು ಕಾರಣಕರ್ತರಾಗಿದ್ದಾರೆ. ಜೊತೆಗೆ ಇವತ್ತು ಜಮೀನು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಇಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಬಹಳಷ್ಟು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ವ್ಯವಸಾಯಕ್ಕೆ ಒಂದು ಕಳೆ ತಂದಿದ್ದು ಅಂತ ಹೇಳಿದ್ರೆ ಇವ್ರು ಬಂದ ನಂತರ ಅಂತ ಹೇಳ್ತಾರೆ. ನಿಜಕ್ಕೂ ಒಂದು ರೀತಿ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಅವರು ಹುಟ್ಟಿದ ಊರಲ್ಲಿ ಜಮೀನನ್ನು ಮಾಡಿದ್ದಾರೆ. ಎಲ್ಲ ಸಹೋದರರಿಗೆ ವ್ಯವಸಾಯವನ್ನು ಮಾಡೋದಕ್ಕೆ ಮಾರ್ಗದರ್ಶನ ಕೊಡ್ತಾರೆ ಮತ್ತು ಗ್ರಾಮಕ್ಕೆ ಆಗಾಗ್ಗೆ ಭೇಟಿ ಕೊಡ್ತಾ, ಶಾಲೆಗಳಿಗೆ ಭೇಟಿ ಕೊಡ್ತಾ, ಸಾರ್ವಜನಿಕ ಬದುಕಿನಲ್ಲಿ ಅಲ್ಲಿ ಕೂಡ ತೊಡಗಿಸ್ಕೊತಾರೆ. ಏನು ರೈತಾಪಿ ವರ್ಗ ಇಲ್ಲಿ ಏನು ಕೆಲಸ ಮಾಡ್ತಾರೆ ಜಮೀನಲ್ಲಿ, ಅವರೆಲ್ಲರೂ ಕೂಡ ಅದೇ ಸಮನಾದಂತಹ ಅದೇ ತರಹದ ಊಟದ ವ್ಯವಸ್ಥೆ ಇರ್ಬೋದು, ಒಂದು ವ್ಯವಸ್ಥೆ ಮಲ್ಕೊಳ್ಳೋದಕ್ಕೆ ಇರ್ತಕ್ಕಂಥ ವ್ಯವಸ್ಥೆ ಇರ್ಬೋದು, ಎಲ್ಲ ಸೌಲಭ್ಯವನ್ನು ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒದಗಿಸ್ಕೊಟ್ಟಿದ್ದಾರೆ. ಇದು ನಮ್ಮ ಸ್ನೇಹಿತರ ಬಗ್ಗೆ ನಾವು ಮುಖಸ್ತುತಿ ಮಾಡ್ತಾ ಇರ್ತಕ್ಕಂಥದ್ದಲ್ಲ, ಇದು ವಾಸ್ತವ ವಿಷಯವನ್ನು ಹೇಳ್ತಿದ್ದೇವೆ. ನಾವೆಲ್ಲರೂ ಕೂಡ ನಿಜಕ್ಕೂ ಹೆಮ್ಮೆ ಪಡ್ತೇವೆ. ಇವರು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಲಿ,
ಮತ್ತು ಇಲ್ಲಿನ ಜನರಿಗೆ ಮಾರ್ಗದರ್ಶನಾಗಿ ಕೆಲಸ ಮಾಡಲಿ ಅಂತೇಳಿ ನಾವು ಆಶಿಸ್ತೇವೆ. ನಾವು ಕೂಡ ಒಂದು ರೀತಿಯಾಗಿ ನಮ್ಮ ಜಮೀನೇನು ಅನ್ನೋ ರೀತಿಯಾಗಿ ಇಲ್ಲಿ ನಾವು ಬಂದು ಹೋಗೋದಕ್ಕೆ ಒಳ್ಳೆಯ ಜಾಗ ಆಗಿದೆ. ನಿಜಕ್ಕೂ ಖುಷಿ ಪಡ್ತಕ್ಕಂಥ ವಿಷಯ. ಧನ್ಯವಾದಗಳು. ಒಂದು ಚಿಕ್ಕದಾಗಿ ನಿಮ್ಮ ಕುಟುಂಬದ ಪರಿಚಯ, ನಿಮ್ಮ ಒಂದು ಡೈಲಿ ಲೈಫ್ ಸ್ಟೈಲ್, ಬೆಳಗ್ಗೆಯಿಂದ ಹೇಗಿರುತ್ತೆ ಒಬ್ಬ ರೈತನ ಜೀವನ, ಅಂದರೆ ನಿಮ್ಮ ಜೀವನ ಹೇಗಿರುತ್ತೆ ಒಂದು ಚಿಕ್ಕದಾಗಿ ಹೇಳ್ಬೋದಾ? ನೋಡಿ ಮೇಡಮ್, ನಾವು ಮೂಲಭೂತವಾಗಿ ನಂದು ಬೆಂಗಳೂರು ದಾಸರಳ್ಳಿಯಲ್ಲಿ ನಮ್ಮ ವಾಸಸ್ಥಳ, ಕುಟುಂಬ ಇರೋದು. ಅಲ್ಲಿ ಸುಮಾರು ಒಂದು 8-10 ವರ್ಷಗಳ ತೋಟದಲ್ಲೇ ವಾಸವಾಗಿದ್ದೀನಿ. ಅಕೇಶನಲ್ಲಿ ಮನೆಗೆ ಬರ್ತೀನಿ, ಇನ್ನು ಮಿಕ್ಕ ಟೈಮಲ್ಲಿ ತೋಟದಲ್ಲೇ ಕಳಿತೀನಿ. ಸಾಮಾನ್ಯವಾಗಿ ನಾನು ಬೆಳಗ್ಗೆ 4 ಗಂಟೆಗೆ ಹೇಳ್ತೀನಿ. 4 ಗಂಟೆಯಿಂದ 5ವರೆಗೂ ಹೊರಗಡೆ ವಾಕಿಂಗು, ಲೈಟ್ ವ್ಯಾಯಾಮ ಮಾಡ್ತೀನಿ. ಅದರಿಂದ 6 ಗಂಟೆಗೆ ಹೊರಗಡೆ ಹೋದರೆ ಅವತ್ತಿನ ಕೆಲಸ 6 ಗಂಟೆಯಿಂದ 6ವರೆಗೂ ಎಸ್ಟಿಮೇಟ್ ಮಾಡ್ತೀನಿ. ಇವತ್ತೇನು ಕೆಲಸ ಮಾಡಬೇಕು, 4 ಗಂಟೆಗೆ ಎದ್ದು ಅಲ್ಲೇ ಅವತ್ತಿನ ಕೆಲಸ ಗೊತ್ತಾಗಿರುತ್ತೆ ಏನು ಮಾಡಿಸ್ಬೇಕು ಅಂತ. 6ರಿಂದ 7 ಗಂಟೆ ಒಳಗೆ ಎಸ್ಟಿಮೇಟ್ ಮಾಡ್ತೀನಿ. 8 ಗಂಟೆ 7ವರೆಯಿಂದ ಒಂದು ಎಸ್ಟಿಮೇಟ್ ಮಾಡಿದ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕು. ಸಾಯಂಕಾಲದಾಗ ಕೆಲಸ ಮುಗಿಬೇಕು. ಆವಾಗ ಮುಗ್ದಾಗೆ ನನಗೆ ಸಮಾಧಾನ. ಆ ಕೆಲಸ ಏನು ಎಸ್ಟಿಮೇಟ್ ಮಾಡಿದ ಬೆಳಿಗ್ಗೆ ಆ ಸಾಯಂಕಾಲ ಆ ಕೆಲಸ ಮುಗಿಬೇಕು. ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್? ಸುಮಾರು 11 ಜನ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಸಾಯಂಕಾಲ 5ವರೆಯಿಂದ 6 ಗಂಟೆಗೆ ತೋಟದಾಗ ಓಡಾಡಲಿಲ್ಲ ಅಂದರೆ ನೈಟ್ ನಂಗೆ ನಿದ್ದೆ ಬರಲ್ಲ. ಆ ಟೈಮಲ್ಲಿ ನಾನು ತೋಟದಾಗ ಓಡಾಡಬೇಕು, ವಾಕ್ ಮಾಡಬೇಕು. 4ವರೆಯಿಂದ 5 ಗಂಟೆಗೆ ವಾಕ್ ಮಾಡಿದರೆ ರಾತ್ರಿ ನಂಗೆ ನಿದ್ದೆ ಬರಲ್ಲ. ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ನೀವು ನಿಮ್ಮ ಮಕ್ಕಳಿಗೆಲ್ಲ ರೈತರಾಗಿ ಅಂತ ಹೇಳ್ತೀರಾ? ನಾನು ನನ್ನ ಮೊಮ್ಮಗಳಿಗೆ ಮೊನ್ನೆ ಬರ್ತ್ಡೇ ಆಚರಿಸ್ಕೊಂಡು ಬರ್ತ್ಡೇ ವಿಶ್ ಮಾಡಿದ್ದೆ. ಹೆಂಗೆ ಗೊತ್ತಾ, 15 ದಿವ್ಸಕ್ಕೊಂದ್ಸರಿ ತೋಟಕ್ಕೆ ಬಂದು 2 ಸೈಡ್ ಹೋಗ್ಬೇಕು 3 ಜನ ಮೊಮ್ಮಕ್ಕಳು ಅಂತ ಹೇಳಿದ್ದೀನಿ. ಪ್ರತಿ ದಿವಸನೂ ಓದೋದ್ರಲ್ಲಿ ಇಂಪಾರ್ಟೆಂಟು. ವ್ಯವಸಾಯದ ಕಡೆ ಗಮನ ಕೊಡಿ. 15 ಅದ ಕಡೆ ಗಮನ ಇದ್ರೆ ಸಾಕು, ಮಾಡೋದು ಬೇಡ. ಆ ಕಡೆ ಗಮನ ಕೊಡಿ. ಮುಂದಿನ ಅಂದ್ಕೊ, ನಮ್ಮ ಮೊನ್ನೆ ನನ್ನ ಮೊಮ್ಮಗಳಿಗೆ ಅದು ಇದೆ ಎಲ್ಲ ಬರ್ತಮ್ಮ, ಕೆಲಸ ಸಿಗಲ್ಲ. ವ್ಯವಸಾಯನೇ ನಮಗೆ ಬೇಕಾಗಿರೋದಿಲ್ಲ. ವ್ಯವಸಾಯದ ಕಡೆ ಗಮನ ಕೊಡಿ ಅಂತ ನಮ್ಮ ಮಕ್ಳಿಗೂ ಹೇಳ್ತೀನಿ, ನಮ್ಮ ಮಕ್ಳಿಗೆ ನಮ್ಮ ಮೊಮ್ಮಕ್ಳಿಗೂ ಹೇಳ್ತೀನಿ. ಓಕೆ, ಇನ್ನೊಂದು ವಿಟಿ ಇದೆ ಸರ್ ನಿಮ್ಮ ಬಗ್ಗೆ, ಇನ್ನೊಂದು ಸ್ಪೆಷಲ್ ವಿಟಿ. ಮತ್ತೊಬ್ರು ಮಾತಾಡಿದ್ದಾರೆ, ನಿಮ್ಮ ಆತ್ಮೀಯರು, ನೋಡೋಣ. ಬಸವರಾಜ್ ಅವರು ಯಾವಲಕುಪ್ಪೆ ಚೌಟ್ಸಂದ್ರ ರೋಡ್ನಲ್ಲಿರುವಂಥ ಅವ್ರ ತೋಟ. ಕೃಷಿಕರ ಕೈ ಸದಾ ಹೀಗಿರುತ್ತೆ, ಹೀಗಿರಲ್ಲ. ಹಾಗಾಗಿ ಸದಾ ಕೊಡುಗೆಯಾಗಿರುವಂಥ ಕೃಷಿಕ ಯಾವತ್ತೂ ಮೇಲ್ಗೈಯಾಗಿರಲಿ. ಭವಿಷ್ಯದಲ್ಲಿ ಕೃಷಿಗೇನೆ ಜೀವನನೇ ಇರುತ್ತೆ. ಸೊ ಇಂಥದಕ್ಕೆ ನಾವು ಸಾವಯವವನ್ನು ಮತ್ತು ಸ್ವಲ್ಪ ಸ್ಪ್ರೇ ಹೊಡೆಯುವಂಥದ್ದು, ಈ ಇಂಗ್ಲೀಷ್ ಸ್ಪ್ರೇ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ವ್ಯವಸಾಯ ಮಾಡ್ಕೊಂಡು ಹೋಗುವಂಥದ್ದು ನೋಡಿ. ಆದಷ್ಟು ಸ್ವಲ್ಪ ಟ್ರೆಡಿಷನ್, ಹಳೆ ಕಾಲದ ಪದ್ಧತಿನ ಆಚರಿಸ್ಕೊಂಡು ಹೋಗ್ಬೇಕು. ಬೆಳೆ ಮಾಡೋಕ್ಕೂ ಮುಂಚೆ 10 ಸರಿ ಯೋಚನೆ ಮಾಡ್ಬೇಡಿ. ಸುಮ್ಮನೆ ಕೆಲಸ ಬೆಳೆ ಮಾಡಬೇಡಿ, ಯೋಚನೆ ಮಾಡ್ಬಿಟ್ಟು ಬೆಳೆ ಮಾಡಿ. ಈ ಎಲ್ಲನೂ ವಾಣಿಜ್ಯ ಸಮಸ್ಯೆನೇ. ಹಾಗಾಗಿ ಆ ದುಡ್ಡನ್ನು ನಾವು ಎಷ್ಟು ಭದ್ರವಾಗಿ ಜೋಪಾನವಾಗಿ ಇಟ್ಕೊಂಡು ನಾವು ಬದುಕ್ತೀವೋ ಬಾಳ್ತೀವೋ ನಮಗೆ ಯಾವ ಕೊರತೆನೂ ಬರಲ್ಲ. ರಾಗಿ ಉಂಡವನು ನಿರೋಗಿ ಅಂತ ಹೇಳ್ತಾರೆ. ರಾಗಿ ಇರೋವರೆಗೂ ನಮ್ಮ ದೇಶನ, ನಮ್ಮ ದಕ್ಷಿಣ ಭಾರತನ ಯಾರೂ ಹೊಡೆಯೋಕ್ಕಾಗಲ್ಲ. ಹಾಗಾಗಿ ರಾಗಿನ ಬೆಳೆದು ನಿರೋಗಿಗಳಾಗಿ, ಉತ್ತಮರಾಗಿ, ಇನ್ನ ಬರುವಂಥ ಎಂಥ ಯುಗ ಬಂದರೂ ಕೂಡ ಅದನ್ನು ಎದುರಿಸಿ ನಿಲ್ತಕ್ಕಂಥ ರೈತರಾಗಿ ಮೇಲ್ಗೈಯಾಗಿರಲಿ ನಿಮ್ಮ ಕೈ. ನಮಸ್ಕಾರ. ಎಸ್, ಥ್ಯಾಂಕ್ ಯು ವಿನೋದ್ ರಾಜ್ ಸರ್, ತಮ್ಮ ಅದ್ಭುತ ಮಾತುಗಳಿಗಾಗಿ. ಅಷ್ಟು ದೊಡ್ಡ ಹಿರಿಯ ನಟಿಯ ಪುತ್ರರಾಗಿ, ಅಷ್ಟು ದೊಡ್ಡ ನಟ ಕೂಡ ಆಗಿ, ಅವರು ಬೆಳೆದು ಬಂದ ಹಾದಿ ಭೂಮಿಯನ್ನು ಬಿಟ್ಟಲ್ಲ, ಇವತ್ತು ಕೂಡ ಅಷ್ಟು ಅದ್ಭುತವಾಗಿ ವ್ಯವಸಾಯ ಮಾಡ್ಕೊಂಡು ಬಂದಿರುವಂಥವ್ರು ವಿನೋದ್ ರಾಜ್ ಸರ್. ಆ್ಯಕ್ಚುಲಿ ನಾನು ಕೂಡ ಅವರ ಮಾವಿನ ತೋಟಕ್ಕೆ ಭೇಟಿ ನೀಡಿದ್ದೆ ಕಳೆದ ವರ್ಷ. ಎಷ್ಟು ತಿಳ್ಕೊಂಡಿದ್ದಾರೆ ಅವರು ಮಾವಿನ ಹಣ್ಣುಗಳ ಬಗ್ಗೆ. ಒಂದು ಬುಟ್ಟಿ ಮಾವಿನ ಹಣ್ಣು ಕೊಟ್ಟು ಕಳ್ಸಿದ್ರು ಅಂದರೆ ಆ ಭೂಮಿ ಬಗ್ಗೆ ಅವ್ರಿಗಿರುವಂಥ ಆ ಖುಷಿ ಆಗಿರ್ಬೋದು, ಆ ಗೌರವ ಆಗಿರ್ಬೋದು, ನಾವೆಲ್ಲ ಮೆಚ್ಕೊಳ್ಳೇಬೇಕು. ಥ್ಯಾಂಕ್ ಯು ಸೋ ಮಚ್ ವಿನೋದ್ ರಾಜ್ ಸರ್ಗೆ ನಮ್ಮ ಚಂದನ ವಾಹಿನಿ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೇಗೆ ಸರ್ ನಿಮ್ಮ ಹಾಗೂ ಸರ್ ಅವರ ಮನೆತನದ ಒಡನಾಟ ಯಾವ ರೀತಿ ಆರಂಭ ಆಯಿತು? ನಾವು 15 ವರ್ಷದಿಂದ ಅಮ್ಮೋರಿದ್ದಾಗ ನಾವು ಒಡನಾಟ. ಪ್ರತಿ ದಿವಸ 4ವರೆಗೆ ನಮ್ಮ ತೋಟಕ್ಕೆ ಬಂದು ಟೀ ಕುಡಿದು ರಾತ್ರಿ 8 ಗಂಟೆದಾಗ ಮಾತಾಡ್ಕೊಂಡು ಕೂತ್ಕೊಂಡಿದ್ದವು ಅಮ್ಮೋರ ಹತ್ರ. ಕೊರೋನಾ ಟೈಮಲ್ಲಿ ನಮಗೂ ಅವ್ರಿಗೂ ಒಂದು ಸ್ವಲ್ಪ ದೂರ ಆಯಿತು. ಅವಾಗ ಒಂದು ಸ್ವಲ್ಪ ದೂರ ಆಯ್ತು. ಅಮ್ಮ ಸತ್ತಾಗ ಪ್ರತಿಯೊಂದು ನಾವು ಎಲ್ಲ ಕಾರ್ಯಕ್ರಮ ಭಾಗವಹಿಸಿದ್ದೀವಿ. ಅವರ ಆದರ್ಶ ನಮಗೆ ಭಾಳ ನಮ್ಮ ತೋಟ ಮಾಡೋದಕ್ಕೆ. ಮತ್ತು ಇನ್ನೊಬ್ಬ ದೊಡ್ಡ ವ್ಯಕ್ತಿ ನಮ್ಮ ಹಳ್ಳಿಯ ಲಿಂಗೇಗೌಡರು ಅಂತ ಇದ್ದರು. ಅವರ ತೋಟದಲ್ಲಿ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ನಡೆದಿದ್ದು. ಆ ತೋಟದ ABCD ಈ ಕಡೆ ಲಿಂಗೇಗೌಡರು, ದೊಡ್ಡ ಲಿಂಗೇಗೌಡರು ಅಂತ
ಆ ತೋಟದಲ್ಲಿ ಕಿತ್ಲೆ ಹಣ್ಣು ಪ್ರತಿಯೊಂದು ಹಣ್ಣು ತಿಂದ್ಕೊಂಡು ಅಲ್ಲಿಂದ ಕಾನ್ಸೆಪ್ಟ್ ತೋಟ ಮಾಡಬೇಕು ಅಂತ ಕಾನ್ಸೆಪ್ಟು ಆ ಒಂದು ಟೀನೇಜಿಂದ ನನಗೆ ಕಾನ್ಸೆಪ್ಟ್ ಇತ್ತು. ಅಂದ್ರೆ ನಿಮ್ಗೆ ಕೃಷಿ ಮಾಡಬೇಕು ಅಂತ ಎಲ್ಲ ಹೇಳಿದಾಗ ನಿಮ್ಮ ಕೃಷಿಕರ ಫ್ಯಾಮಿಲಿಯಿಂದನೇ ಬಂದಿರುವಂತವ್ರು ನೀವು. ಆದ್ರೆ ನೀವು ಬೆಂಗಳೂರಲ್ಲಿ ಕೆಲಸ ಮಾಡಿ ನಂತರ ಹೋಗಿ ಕೃಷಿ ಅದು ಒಂದು ಚಾಲೆಂಜ್ ಆಗಿ ತಗೊಂಡು ಮಾಡುವಾಗ ಎಲ್ಲಿ ಕಲಿತ್ರಿ ಸರ್? ಹೇಗೆ ಕಲಿತ್ರಿ? ಯಾವ ರೀತಿಯ ಒಂದು ಐಡಿಯಾಸ್ ಸಿಕ್ತು? ಇಲ್ಲ, ಮೂಲಭೂತವಾಗಿ ನಮ್ಮ ಕೃಷಿಕರು ಯಾರು ಹೇಳ್ಕೊಟ್ರು? ಯಾರನ್ನ ಕೇಳಿದ್ರೆ? ನಾನು ಮೂಲಭೂತ ಮಗು ಇದ್ದಾಗ SLC ವರೆಗೂ ನೇಗಿಲು ಹಿಡಿದು ಉಳುಮೆ ಮಾಡಿದ್ದೀನಿ. ಪ್ರತಿಯೊಂದು ತೋಟದ ಕೆಲಸ ಮಾಡಿದ್ದೀನಿ, ಹೊಲದ ಕೆಲಸ ಅಪ್ ಟು SLC ವರೆಗೂ. SLC ಬಿಟ್ಟ ಮೇಲೆ ಡಿಗ್ರಿ ಓದಾದ್ಮೇಲೆ ವ್ಯವಸಾಯದ ಕಡೆ ಗಮನ ಇಲ್ಲ. ಆದ್ರೂ ಬಗ್ಗೆ ನಾಲೆಡ್ಜ್ ಇತ್ತು. ಆದರೆ ನಮ್ಮ ಮನೆತನದ್ದು ಚಿಕ್ಕ ಜಮೀನಿತ್ತು. ನಾವು ಪ್ರಬುದ್ಧಮಾನಕ್ಕೆ ಬಂದು ಸಂಪಾದನೆ ಮಾಡಿಸೋದು ಊರಲ್ಲಿ ಒಂದು 40 ಎಕರೆ ಜಮೀನಿದೆ. ಎಲ್ಲ ಅಂತಮೂಲ ವ್ಯವಸಾಯ ಮಾಡ್ತಾರೆ. ಲಾರ್ಜ್ ಸ್ಕೇಲಲ್ಲಿ ವ್ಯವಸಾಯ ನಮ್ದು ಮೇನ್ ಉದ್ದೇಶ ವ್ಯವಸಾಯ. ನಿಮ್ಗೆ ಅನ್ಸಿದ್ಯಾ ಸರ್ ಸಾಕಪ್ಪ ವಯಸ್ಸಾಯ್ತು ಯಾಕೆ ಬೇಕು ವ್ಯವಸಾಯ ಎಲ್ಲ ಬಿಟ್ಬಿಡೋಣ? ಇಲ್ಲ, ಅದು ಸಾಯುವಾಗಲೂ ಬರಲ್ಲ ಅನ್ಸುತ್ತೆ. ಸಾವಾದಾಗೂ ಬರಲ್ಲ ಅನ್ಸುತ್ತೆ. ನಾವು ಹೇಳಿಲ್ಲ, ಸಿಟಿನಲ್ಲಿ ಬೆಳಗ್ಗೆ 5 ಗಂಟೆ ಬಂದರೆ ಸಾಯಂಕಾಲ ತೋಟಕ್ಕೆ ಎಷ್ಟು ಗಂಟೆಗೆ ಹೋಗ್ಬೇಕು. ಸಿಟಿ ಸವಾಸ ಬೇಡ, ನಾವು ನೆಮ್ಮದಿ ಹೋಗ್ಬೇಕು ಅಲ್ವಾ? ಹೌದು. ಈಗ ಮತ್ತೊಬ್ರು ಸ್ನೇಹಿತರು ಮಾತಾಡ್ತಾ ಇದ್ರು, ನೀವು ಮಾಡುವಂಥ ಒಂದಷ್ಟು ಸಮಾಜಮುಖಿ ಕೆಲಸಗಳ ಬಗ್ಗೆ, ಕೇವಲ ಕೃಷಿ ಮಾತ್ರ ಅಲ್ಲ ಒಂದಷ್ಟು ಸಮಾಜಮುಖಿ ಕೆಲಸಗಳಲ್ಲೂ ತೊಡಸ್ಕೊಂಡಿದ್ದೀರಿ ಅಂತ. ಅದ್ರ ಬಗ್ಗೆ ಕೂಡ ನಮ್ಮ ಹತ್ರ ಒಂದು ವಿಶೇಷವಾದ ವಿಟಿ ಇದೆ. ಆ ವಿಟಿ ನಿಜಕ್ಕೂ ತುಂಬಾ ಭಾವನಾತ್ಮಕವಾಗಿರುವಂಥ ಒಂದು ಕನೆಕ್ಟ್ ಕೊಡುವಂಥ ಒಂದು ವಿಟಿ. ನೋಡೋಣ ಆ ವಿಟಿಯನ್ನು ಸರ್. ನಿಮ್ಮ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಬೋದು ಆ ವಿಡಿಯೋ ಮುಖಾನ. ವಿಟಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಲ್ಲವಿ ಅಂತ. ಶಾಸ್ತ್ರಿ ಕಿವುಡು ಮತ್ತು ಮೂಕ ಮಕ್ಕಳ ವಸತಿಯುತ ಶಾಲೆ ಬೆಂಗಳೂರು ಈ ಸ್ಥಾಪನೆ ಮಾಡಿದವರು ಬಸವರಾಜು ಅವರು ಒಬ್ಬರು ಸಾಮಾನ್ಯ ರೈತರಾಗಿ ಏನು ಮಾಡ್ಬೋದು ಅಂತ ಬಂದಾಗ ಅವರು ಒಂದು ಶಾಲೆಯನ್ನು ನಿರ್ಮಿಸಿ ತುಂಬ ಜನರಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಇಲ್ಲಿ ನನ್ನಂಥ ಸುಮಾರು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸ್ಪೆಷಲ್ ಟ್ರೈನ್ ಟೀಚರ್ಸ್ನೇ ಅಪಾಯಿಂಟ್ ಮಾಡಿ ಅವರಿಗೆ ಸ್ಯಾಲ್ರಿಯಿಂದ ಹಿಡಿದು ಪ್ರತಿಯೊಂದನ್ನು ಅವರು ನೋಡ್ಕೊಳ್ತಾ ಬಂದಿದ್ದಾರೆ. ನಮ್ಮ ಕಿವುಡು ಮತ್ತು ಮೂಕ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಲ್ಲೂ ಶಾಲೆ ಆಗಲಿ ಅಥವಾ ಒಂದು ಜಾಗ ಆಗಲಿ ಇರ್ದಿರೋವಂಥ ಸಂದರ್ಭದಲ್ಲಿ ಸ್ಥಾಪನೆ ಆದಂಥ ಶಾಲೆ ಇದು. ಒಬ್ಬ ರೈತ ಏನು ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನಮ್ಮ ತಂದೆಯವರು ನಿಂತಿದ್ದಾರೆ. ನನ್ನ ಹೆಸರು ಸಂಗೀತ. ನನಗೆ ಕಿವಿ ಕೇಳಿಸೋದಿಲ್ಲ, ಮಾತು ಬರೋದಿಲ್ಲ. ಶಾಸ್ತ್ರಿ ಕಿವುಡು ಮಕ್ಕಳ ಮೂಕ ಮಕ್ಕಳ ಶಾಲೆಯಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದು. 10ನೇ ತರಗತಿವರೆಗೂ ಇಲ್ಲೇ ಓದಿದ್ದು. ತುಂಬ ಖುಷಿ ಇದೆ ಅದ್ರ ಬಗ್ಗೆ. ನನ್ನ ತಂದೆ ಈ ಸ್ಥಾಪನೆ ಮಾಡಿದ್ದು, ಅದ್ರ ಬಗ್ಗೆನೂ ತುಂಬ ಖುಷಿ ಇದೆ. ನನ್ನ ಹೆಸರು ಅನಸೂಯ. ನಮ್ಮ ಯಜಮಾನರು ರೈತ ಬಸವರಾಜು, ಅವರ ಪತ್ನಿ ನಾನು. ಮಕ್ಕಳಲ್ಲಿ ಒಂದು ದೊಡ್ಡ ಮಗಳಿಗೆ ಡಮ್ ಆ್ಯಂಡ್ ಡಫ್ ಆಯಿತು. ಆ ಡಮ್ ಆ್ಯಂಡ್ ಡಫ್ ಮಗು ಸ್ಕೂಲಿಗೆ ಸೇರಿಸ್ಬೇಕು. ಸ್ಕೂಲು ಎಲ್ಲೂ ಇಲ್ಲ, ಯಾವುದೋ ಒಂದು ಪಕ್ಕ ಒಂದು ಚಿಕ್ಕದೊಂದು ಸ್ಕೂಲ್ ಇತ್ತು. ಆ ಸ್ಕೂಲಲ್ಲಿ ಸೇರಿಸಿದ್ವಿ. ಅಲ್ಲಿ ಏನು ಅಷ್ಟೊಂದು ಇಂಪ್ರೂವ್ ಇರಲಿಲ್ಲ. ಹಾಗಾಗಿ ನಮ್ಮ ಯಜಮಾನರು ಅಲ್ಲಿ ಬಂದು ನೋಡಿದ ಮೇಲೆ ನಾವೇ ಬಂದು ಯಾಕೆ ಸ್ಕೂಲ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರು ಒಂದು ರೂಮು ಬಾಡಿಗೆಗೆ ರೆಂಟಿಗೆ ತೊಗೊಂಡು ಅದು ಒಂದು ಕ್ಲಾಸ್ ಮಾಡಿದ್ರು. ಅವ್ರಿಗೆ ಒಳ್ಳೆ ಬುದ್ಧಿ ಇದೆ. ಅವರು ಇದೇ ಥರ ಮುಂದೆ ನಡೆಸ್ಕೊಂಡು ಹೋಗಲಿ ಅಂತ ನಾವು ಇನ್ನೂ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಿಮ್ಮ ಆತ್ಮೀಯರೊಬ್ಬರು ಬಂದಿದ್ದಾರೆ ನೋಡಿ. ಸರ್, ಈಗ ತಾನೇ ಬಸವರಾಜು ಅವ್ರದ್ದು ಒಂದು ವಿಡಿಯೋ ನೋಡಿದ್ವಿ. ಬಸವರಾಜು ಅವ್ರ ಬಗ್ಗೆ, ನಿಮ್ಮ ಒಡನಾಟದ ಬಗ್ಗೆ, ನಿಮ್ಮ ಅನುಭವ ಅವರ ಜೊತೆ ಸೊ ಯಾವ ರೀತಿ ಶೇರ್ ಮಾಡ್ತೀರಿ ವೇದಿಕೆ ಮೇಲೆ? ತುಮಕೂರು ಜಿಲ್ಲೆ ರಂಟ್ವಾಳ ಗ್ರಾಮದವರು. ಈ ಆಂಧ್ರ ಗಡಿ ಭಾಗದಲ್ಲಿದೆ ನಮ್ಮದು. ಚಿಕ್ಕ ಗ್ರಾಮ, ಪಂಚಾಯತಿನೂ ಚಿಕ್ಕದು. ಅವತ್ತಿಂದ ನಾವೆಲ್ಲ ಜೊತೆಯಲ್ಲೇ ಇದ್ದೀವೆಲ್ಲ, ಅಣ್ತಮ್ಮಳಿದ್ದಂಗೆ. ಅವರು ನಮ್ಮ ತೋಟದಲ್ಲಿ ಎಲ್ಲ ಬರೋರು, ತೋಟದ ಅವಾಗಿಂದನೂ ವ್ಯವಸಾಯ. ಅವ್ರ ತಂದೆಯವರು ಓರಿಗಳು ಎಲ್ಲ ಕಟ್ಟಿ ವ್ಯವಸಾಯ ಚೆನ್ನಾಗಿ ಮಾಡೋರು. ಇವರು ಆಮೇಲೆ ಡಿಗ್ರಿ ಓದ್ಬಿಟ್ಟು ಇದಕ್ಕೆ ಸೋಪ್ ಫ್ಯಾಕ್ಟ್ರಿಗೆ ಸೇರ್ಕೊಂಡ್ರು. ಅವತ್ತಿಂದನೂ ಅವರು ತಿರುಗಿ ಆಮೇಲೆ ಅಲ್ಲಿ ಬಿಟ್ಬಿಟ್ಟು ಲೀಡರ್ಶಿಪ್ ಎಲ್ಲ ಮಾಡಿ ಜಮೀನು ತಗೊಂಡು ವ್ಯವಸಾಯ ಮಾಡಿದ್ದಾರೆ. ಊರಲ್ಲೂ ವ್ಯವಸಾಯ ಮಾಡಿದ್ದಾರೆ. ಹಬ್ಬ ಹರಿದಿನಗಳಿಗೂ ಎಲ್ಲ ಊರಿಗೆ ಬರ್ತಾ ಇರ್ತಾರೆ. ಎಲ್ಲ ಕೆಲಸ ಕಾರ್ಯಗಳು ಭಾಗಿಯಾಗ್ತಾರೆ. ನವರಾತ್ರಿ ಹಬ್ಬಕ್ಕೂ, ಈ ಶಿವರಾತ್ರಿ ಎಲ್ಲಕ್ಕೂ ಬರ್ತಿರ್ತಾರೆ. ಊರಲ್ಲಿ ಬಡ ಗ್ರಾಮದಲ್ಲಿ
ಮಕ್ಕಳಿಗೆ ಸಂಜೀವಿನಿ ಎಜುಕೇಶನ್ ಟ್ರಸ್ಟ್ ಅಂತ ಮಾಡಿ ಕಾನ್ವೆಂಟ್ ಒಂದು ತರದಿದ್ವಿ ನಾವು, ನಿಂತೋಗಿತ್ತು. ತಿರುಗಿ ನಮ್ಮನ್ನೆಲ್ಲ ಸೇರಿಸ್ಕೊಂಡು ಈಗ ಟ್ರಸ್ಟ್ ಮಾಡಿ ಸಂಸ್ಥೆನೂ ನಡೆಸ್ತಾ ಇದ್ರು. ಅಲ್ಲಿ ಒಂದು ವೆರಿ ನೈಸ್. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾವ್ರೆ. ನಿಮ್ಮ ಸ್ನೇಹಿತರು ಇವತ್ತು ಈ ವೇದಿಕೆ ಮೇಲೆ ನಮಗೆ ತುಂಬಾ ಸಂತೋಷ ಆಗ್ತೈತೆ. ನಾವೆಲ್ಲ ಬಂದಿದ್ದಕ್ಕೆ ನಮಗೆ ಕರ್ಸಿದ್ರಲ್ಲ, ಚಂದನ ವಾಹಿನಿಯರಿಗೂ ನಮ್ಮೆಲ್ಲ ರೈತರ ಪರವಾಗೂ ನಮ್ಮ ಬಸವರಾಜ್ಗೂ ಧನ್ಯವಾದಗಳು. ನೀವೇನು ಹೇಳ್ತೀರಿ ಸರ್ ನಿಮ್ಮ ಸ್ನೇಹಿತರು? ನಮ್ಮ ಇವತ್ತಿನ ಈ ಒಂದು ಸಾಧನೆಗೆ ಅವರ ಕುಟುಂಬದ ಸಹಕಾರ ಪ್ರತಿಯೊಂದು ನಮಗೆ ಚಿಕ್ಕಂದಿನ ಅವ್ರ ಕುಟುಂಬದ ಸಹಕಾರ ನಮಗಿದೆ. ಅವರ ಕುಟುಂಬ ನಮಗೆ ಸಹಕಾರ ಕೊಟ್ಟಿಗೆ ನಾವು ಈ ಲೆವೆಲ್ ಬೆಳೆಯೋಕ್ಕೆ ಒಂದು ಆಶೀರ್ವಾದ ಅಂತ ತಿಳ್ಕೊಳ್ಳಿ. ವೆರಿ ನೈಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೊಮ್ಮೆ ನಿಮ್ಮ ಸ್ನೇಹಿತರಿಗೆ ವಿಶ್ ಮಾಡಿಬಿಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಬಸವರಾಜ್ ಅವರೇ, ಮೊದಲನೇದಾಗಿ ನಿಮಗೆ ಧನ್ಯವಾದಗಳು. ನಿಜಕ್ಕೂ ನಿಮ್ಮ ಸಾಧನೆ ಭಾಳಷ್ಟು ಜನಕ್ಕೆ ಅನುಕರಣೀಯ. ಕಾರಣ ಇಷ್ಟೇ, ನಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಕರ್ನಾಟಕ ರಾಜ್ಯ ಭಾರತದಲ್ಲಿ ರಾಜಸ್ಥಾನದ ನಂತರ ಅತಿ ಹೆಚ್ಚು ಒಣಭೂಮಿ ಕೃಷಿಯನ್ನು ಹೊಂದಿರುವಂತಹ ರಾಜ್ಯ. ಹಾಗಾಗಿ ಇಲ್ಲಿ ಒಣಭೂಮಿ ಕೃಷಿಯಲ್ಲಿ ಹೆಚ್ಚಿನ ಸಾಧನೆ ಮಾಡುವುದು ನಿಜಕ್ಕೂ ಬಹುದೊಡ್ಡ ಸವಾಲು ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ. ಆ ಕೆಲಸ ತಾವು ಮಾಡಿ ತೋರಿಸಿದಿರಿ. ನಿಮ್ಮ ಹೊಲದಲ್ಲಿ ಯಾವುದೇ ನೀರಿನ ಮೂಲ ಇಲ್ಲದೆ ಸಮೃದ್ಧ ಕೃಷಿಯನ್ನು ತಾವು ಬೆಳೆದು ಇತರರಿಗೆ ಮಾದರಿಯಾಗಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ತಾವು ಹೇಳ್ತಾ ಇದ್ರಿ ಮಾತಾಡುವಾಗ, ನಾವು ಸಮುದಾಯ ಕೃಷಿ ತಾವು ಒತ್ತು ನೀಡಿದಿರಿ. ನಗರ ಪ್ರದೇಶಗಳಿಂದ, ಅದರಲ್ಲೂ ಇಸ್ರೋ ವಿಜ್ಞಾನಿಗಳು ತಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ವೀಕೆಂಡ್ ಫಾರ್ಮ್ ಇದ್ದಾಗೆ ಅವರಿಗೆ ಕೃಷಿ ಕುರಿತು ABCD ಹೇಳ್ಕೊಟ್ಟೋ ಒಂದು ಕೆಲಸ ನೀವು ಮಾಡ್ತಾಯಿದ್ರಿ. ಅಂದರೆ ನೀವು ಕೃಷಿ ಶಿಕ್ಷಕರಾಗಿಯೂ ಸಹ ಕೆಲಸ ಮಾಡ್ತಾಯಿದ್ರಿ. ನಿಮ್ಮ ಅನುಭವ ಹೇಗಿತ್ತು? ಅವರ ಜೊತೆ ಒಡನಾಟ ಯಾವ ರೀತಿ ಇತ್ತು? ಸರ್, ನಾವು ಮೂಲಭೂತವಾಗಿ ನಾನು 21 ಎಕರೆ ಜಮೀನು ತೊಗೊಳ್ಬೇಕಾದ್ರೆ 21 ಎಕರೆ ನಾನೇ ಅನುಭವಿಸ್ಬೇಕು ಅಂತ ತೊಗೊಳ್ಲಿಲ್ಲ. ಅಲ್ಲಿ ನಾನು ಅನೇಕ ನಮ್ಮ ಸ್ನೇಹಿತರನ್ನ ನನ್ನ ಒಂದು ಜೊತೆಗೆ ವ್ಯವಸಾಯ ಕಡೆ ಗಮನ ಕೊಡಿಸ್ಬೇಕು, ವ್ಯವಸಾಯ ಕಡೆ ಆಸಕ್ತಿ ಬರಬೇಕು ಅಂತ ಆ ಟೈಮಲ್ಲೇ ಎಲ್ಲರಿಗೂ ಆರ್ಗನೈಸ್ ಮಾಡ್ಕೊಂಡು ಕೋಆಪ್ ಮಾಡ್ಕೊಂಡೆ. 5 ಕುಂಟೆ 10 ಕುಂಟೆ ಆ ರೀತಿ ಜಮೀನು 8 ಎಕರೆ ಜಮೀನು ಹಂಚಿ 20 ಜನ ಸೈಂಟಿಸ್ಟು ಮತ್ತು ಇಂಡಸ್ಟ್ರಿಯಲಿಸ್ಟು ಕೆಲವು ವರ್ಕರ್ಸ್ಗೆ ಅವತ್ತೇ ಮಾರಾಟ ಮಾಡಿ ಅವ್ರಿಗೆ ವ್ಯವಸಾಯ ಮಾಡೋದು, ನುಗ್ಗೆ ಗಿಡ ಹೆಂಗೆ ಬೆಳೆಯೋದು, ಮಾವು ಹೆಂಗೆ ಬೆಳೆಯೋದು, ವ್ಯವಸಾಯ ಹೆಂಗೆ ಮಾಡೋದು, ಪ್ರತಿ ಸಾಮೂಹಿಕವಾಗಿ ಅವರೇ ಬಂದು 8-10 ಫ್ಯಾಮಿಲಿಗಳು ಸಾಮೂಹಿಕವಾಗಿ 8 ಎಕರೆ ವ್ಯವಸಾಯ ಮಾಡಿ ಇವತ್ತು ಅಲ್ಲಿ ಮನೆ ಕಟ್ಕೊಂಡು ವೀಕೆಂಡ್ ಬರ್ತಾರೆ, ವ್ಯವಸಾಯ ಹೆಂಗೆ ನೋಡಿ ಹೋಗ್ತಾರೆ. ಒಂದು ಉದಾಹರಣೆಗೆ ಕ್ರೈಸ್ಟ್ ಕಾಲೇಜಿನ ವಿನಾಯಕ್ ಅಂಗಡಿ ಅಂತ ಬಿಟ್ಟು ಒಬ್ಬರು ಪ್ರೊಫೆಸರು ಎವ್ರಿ 15 ಡೇಸ್ ತೋಟಕ್ಕೆ ಬರ್ತಾರೆ. ಒಂದು 10 ಕುಂಟೆ ಜಾಗ ನಾನು ಮಾಡ್ಕೊತೀನಿ ಅಂತಾರೆ, 10 ಕುಂಟೆ ಜಾಗ ವ್ಯವಸಾಯ ಮಾಡಿ ಅಗೀತಾರೆ, ಏನೇನೋ ಮಾಡ್ತಾರೆ, ಪ್ರಯೋಗ ಮಾಡ್ತಾರೆ, ಖುಷಿಯಿಂದ ಮಕ್ಕಳು ಕರ್ಕೊಂಡು ಮನೆ ಹೋಗ್ತಾರೆ ಸಾಯಂಕಾಲ. ಆ ರೀತಿಯ ಒಂದು ಸಿಸ್ಟಮ್ ನಮ್ಮಲ್ಲಿದೆ. ಮತ್ತೆ ಅವರು ಒಡನಾಟ, ಮಣ್ಣು ಮುಟ್ತಾರೆ. ಹೌದು, 15 ಡೇಸು ಅದು ಮಕ್ಕಳು 6 ವರ್ಷ 7 ವರ್ಷ ಮಕ್ಕಳು ಕರ್ಕೊಂಡು ಬಂದು ತೋಟದಲ್ಲಿ ಕೆಲಸ ಮಾಡಿ ಅವರೇ ಸೊಪ್ಪು ಬೆಳೀತಾರೆ, ಅವರೇ ಮೂಲಂಗಿ ಬೆಳೀತಾರೆ, ಅವರೇ ಕಿತ್ಕೊಂತಾರೆ, ತಗೊಂಡು ಹೋಗ್ತಾರೆ. ಖುಷಿ ಆಗುತ್ತೆ ಅವ್ರು ನೋಡಿದರೆ. ಈ ರೀತಿ ಮಣ್ಣಿನ ಜೊತೆ ಒಡನಾಟ, ಎಲ್ಲೋ ಒಳ್ಳೆಯ ಆರೋಗ್ಯ, ಒಳ್ಳೆಯ ಪರಿಸರ. ಮುಂದಿನ ದಿನಗಳಲ್ಲಿ ಈಗ ಎಷ್ಟೋ ನಗರದಲ್ಲಿ ಅಜ್ಜ ಅಜ್ಜಿ ಇಲ್ಲ, ಒಂದೇ ಸಣ್ಣ ಕುಟುಂಬ, ಅವ್ರಿಗೆ ಈ ರೀತಿಯ ಒಂದು ಪರಿಸರದ ಪರಿಚಯ, ಪರಿಸರದ ಪಾಠ, ನಿಜಕ್ಕೂ ಇದು ನಿಮ್ಮದು ಒಳ್ಳೆ ಸಾಧನೆ ಈ ವಿಷಯದಲ್ಲಿ ಅಂತ ಹೇಳೋ ತಪ್ಪಾಗಲ್ಲ. ಸುಮಾರು 15 ಜನ ಸೈಂಟಿಸ್ಟ್, ರಿಟೈರ್ಡ್ ಆಗಿರೋ ಸೈಂಟಿಸ್ಟ್ ವೀಕ್ಲಿ ಬರ್ತಾರೆ, ತೋಟಕ್ಕೆ ಬರ್ತಾರೆ, ಕೆಲಸ ಮಾಡ್ತಾರೆ. ಹಣ್ಣು, ಮಾವಿನ ಹಣ್ಣು ಅಂಥದ್ದು ಹಣ್ಣು ಕಿತ್ತು ಅವ್ರದ್ದೇ ಜಮೀನು ಇದೆ, ಅವರೇ ಮನೆ ಅವರೇ ಅವ್ರ ಮಿಸಸ್ ಕುಟುಂಬ ಕರ್ಕೊಳ್ತಾರೆ, ರೆಸ್ಟ್ ಅಂತಾರೆ, ಹೋಗ್ತಾರೆ, ಖುಷಿಯಾಗಿ ಹೋಗ್ತಾರೆ. ಇಷ್ಟೊಂದು ಗ್ರೀನ್ ಆಗಿದೆಯಲ್ಲ, ಅದು ಅವ್ರಿಗೂ ನಮಗೂ ಡಿಫ್ರೆನ್ಸ್ ಏನಂದರೆ ನಮ್ಮ ತೋಟ ಚೆನ್ನಾಗಿದೆ, ಅವ್ರ ತೋಟ ಒಣಗಿರುತ್ತೆ. ಯಾಕಪ್ಪ ಅಂದರೆ ನಾನು ನೀರು ಹಾಕ್ತೇನೆ, ನೀರು ಹಾಕಲ್ಲ ಅಂತ ಹೇಳ್ತೀವಿ. ಇನ್ನೊಂದು ಪ್ರಶ್ನೆ, ಈಗ ತಾವು ಹೇಳಿದ್ರೆ ಶ್ರೀಗಂಧ ಬೆಳಿತೀರಿ ಅಂತೇಳಿ, ಈಗ ಪ್ರಾಯಶಃ ಈ ಕಾರ್ಯಕ್ರಮ ನೋಡಿದ ನಂತರ ಭಾಳಷ್ಟು ಕೃಷಿಕರಿಗೆ ಶ್ರೀಗಂಧ ನಾವು ಬೆಳಿಬೇಕು ಅಂತೇಳಿ ಅವ್ರ ಮನಸ್ಸು ಮಾಡ್ಬೋದು, ಇಲ್ಲ ಅಂತಲ್ಲ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಶ್ರೀಗಂಧ ಬೆಳೆದಾಗ ಎಲ್ಲರೂ ಹೇಳ್ತಾರೆ ತಮಾಷೆಗೆ ಏನು ಅಂತ ಹೇಳಿದರೆ, ಈ ಒಂದು ಟ್ರೆಜರಿಯನ್ನು ರೋಡಲ್ಲಿ ಇಟ್ಟ ಹಾಗೆ ಒಂದು ಶ್ರೀಗಂಧ ಮುಂದೆ ದೊಡ್ಡ ಮಟ್ಟಕ್ಕೆ ಬಂದಾಗ ಅದನ್ನ ಕಾಪಾಡೋದು ದೊಡ್ಡ ಕಷ್ಟ. ಈಗ ತಾಂತ್ರಿಕತೆ ಸಾಕಷ್ಟು ಬೆಳೆದಿದೆ. ನಿಮ್ಮ ಶ್ರೀಗಂಧವನ್ನು ಯಾವ ರೀತಿ ನೀವು ಸಂರಕ್ಷಣೆ ಮಾಡ್ಕೊಳ್ತೀರಿ ಅನ್ನೋದು ಭಾಳ ಮುಖ್ಯ. ಈ ನಿಟ್ಟಿನಲ್ಲಿ ಏನಾದರೂ ಆಲೋಚನೆ ಈಗಾಗಲೇ ಆಗಿದೆಯಾ ಅಂತ? ನಾನು ಸುಮಾರು 24 ವರ್ಷ ಸೋಪ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಿದೆ, ಶ್ರೀಗಂಧದ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಿದೆ. 24 ವರ್ಷ ಡ್ಯೂಟಿ ಮಾಡಿದೆ. 24 ವರ್ಷ ಡ್ಯೂಟಿ ನಂಗೆ ಅನುಭವಕ್ಕೆ ಬಂದರೆ ಶ್ರೀಗಂಧ ಚಕ್ಕೆ ಮರದ ಬುಡ ಸಿಕ್ಕಿದ್ರೆ ಸಾಕು, ನಾವು ರೈತರು ಉದ್ಧಾರ ಆಗ್ಬೋದು. ಆ ಬುಡದಲ್ಲಿ ಸೇಗಿರುತ್ತಲ್ಲ, ಆ ಸೇಗ್ ಸಿಕ್ಕಿರೋ ಉದಾಹರಣೆಗೆ 2800 ಶ್ರೀಗಂಧ ಹಾಕಿದ್ದೇನೆ, 1000 ಕತ್ಕೊಂಡು ಹೋಗ್ಬಿಡ್ಲಿ, ಇನ್ನೊಂದು 500 ಉಳ್ಕೊಂತೈತಾ ಸಾಕು.
ಅಲ್ಲ, ಈಗ ಆಧುನಿಕ ತಂತ್ರಜ್ಞಾನ ಅದು ಬಂದಿದೆ. ಇತ್ತೀಚೆಗೆ ಚಿಪ್ಸ್ ಎಲ್ಲ ಬಂದಿದೆ. ಅದ್ರ ಬಗ್ಗೆ ಹೇಳಿ. ಕಮ್ಯುನಿಕೇಶನ್ ನಮಗೆ ಇದು ವೈಬ್ರೇಷನ್ ಲೈಟಿಂಗ್ ಬಂದಿದೆ, ನಮಗೆ ಸಿಗ್ನಲ್ ಬರುತ್ತೆ. ಇವೆಲ್ಲ ಇತ್ತೀಚೆಗೆ ಬಹಳ ಟೆಕ್ನಾಲಜಿ ಮುಂದುವರೆದಿದೆ. ಮಾಡಿಸಿದ್ದೀರಾ ಸರ್? ಇನ್ನು ಸದ್ಯಕ್ಕೆ ಇವಾಗ 6 ವರ್ಷ 7 ವರ್ಷ ಗಿಡ ಇನ್ನ ಕಾರ್ಖಾನೆ ಲೆವೆಲ್ ಬಂದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಮಾಡಬೇಕಾಗುತ್ತೆ. ನಾವು ನಮ್ಮ ಸ್ನೇಹಿತರಿಂದ ಕೋಪ್ ಮಾಡಿದ ಅವರು 15,000 ಶ್ರೀಗಂಧ ಹಾಕಿದ್ದಾರೆ, ಮೈಕಾನ್ ತಂತಿ ಅಂತ ನಮ್ಮ ಪಕ್ಕನೆ. ಬರೀ ಶ್ರೀಗಂಧ ರಕ್ತಚಂದನ ಅವರು. ನಾವೆಲ್ಲ ಸಮಗ್ರ ಕೃಷಿ, ಸಮಗ್ರ ಪ್ರತಿಯೊಂದು ಹಣ್ಣಿನ ಗಿಡ ಇದೆ, ಅಡಿಕೆ ಇದೆ, ತೆಂಗಿದೆ, ಮಾವಿದೆ, ಪ್ರತಿಯೊಂದು ಸಮಗ್ರ ಬೆಳೆದಿದ್ವಿ. ನೀವು ಸಿರಿಧಾನ್ಯಗಳು ಏನಾದ್ರು ಬೆಳೀತಾ ಇದ್ದೀರಾ? ಎಸ್ ಸರ್, ಸಿರಿಧಾನ್ಯಗಳು ಕೊರಲೆ ಮತ್ತೆ ನಾವೇ ಬೆಳಿತೀವಿ. ಕೊರಲೆ ಮೇಜರ್ ಬೆಳಿತೀವಿ. ಒಣಭೂಮಿಗೆ ಹೆಚ್ಚು ಸೂಕ್ತ ಅಂತೇಳಿ ಕಡಿಮೆ ಮಳೆಯಲ್ಲೂ ಬೆಳೆಯಬಹುದಂತ ಬೆಳೆಗಳು. ಅದು ನಮ್ಮಲ್ಲಿ ಒಣಭೂಮಿ ಅಂದ್ರೆ 8 ಎಕರೆ ಮಾತ್ರ ಒಣಭೂಮಿ, ಮಾವಿನ ಗಿಡ. ಮಿಕ್ಕಿದೆಲ್ಲ ನೀರಾವರಿನೇ. ಆ ನೀರಾವರಿ ಹೆಂಗೆ ಅಂದ್ರೆ ಬರೀ ಮಳೆ ನೀರು ಮಾತ್ರ, ಬೋರ್ ಇಲ್ಲ. ಮಳೆ ನೀರು ಸಂರಕ್ಷಣೆ ಮಾಡಿ 7 ಕೃಷಿ ಹೊಂಡ ಇದೆ. 7 ಕೃಷಿ ಹೊಂಡ. ಮತ್ತೆ ಆದಷ್ಟು 0 KV ವಿದ್ಯುತ್ ಬಳಸೋದು. ನಾವು ಮೈನರ್ ವಿದ್ಯುತ್ ಬಳಸಿ ಮೇಜರ್ ಆಗಿ ಗ್ರಾವಿಟಿ ಮೇಲೆ ನೀರು ಹರಿಸ್ತೀವಿ. ಈ ಕೃಷಿ ಹೊಂಡದಲ್ಲಿ ಮೀನು ಸಾಕಾಣಿಕೆ ಏನಾದ್ರು ಮಾಡಿ? ಮೀನು ಸಾಕಾಣಿಕೆ ಇದೆ. ಸಮಗ್ರ ಕೃಷಿಯನ್ನು ಬಹಳ ಯಶಸ್ವಿಯಾಗಿ ನೀವು ಮಾಡ್ತಾ ಇದ್ರೆ ನಿಜಕ್ಕೂ ನಿಮ್ಗೆ ಧನ್ಯವಾದಗಳು. ಅದು ನಾವು ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡಲ್ಲ. ಸುಮಾರು 8-10 ವರ್ಷ ಯಾವುದೇ ರೀತಿ DAP ಯೂರಿಯಾ ಅಂತ ಇಲ್ಲ. ಪ್ಯೂರ್ಲಿ ಸಾವಯವ ಗೊಬ್ಬರ, ಹಸಿಲೆ ಗೊಬ್ಬರ, ಸಾವಯವ ಗೊಬ್ಬರ ಇದು. ಈಗ ಕಮ್ಮಿ ಕೊಳ ಹಾಕಿ ಕಮ್ಮಿ ಅದೇ ನೀರು ಹರಿಸೋದು, ಮತ್ತು ದನಿನ ಗೊಬ್ಬರ ಯೂಸ್ ಮಾಡ್ತಾ ಇದ್ವಿ. ಬಸವರಾಜ್ ಅವರು ಎಲ್ಲರಿಗೂ ಒಂದು ರೀತಿಯಲ್ಲಿ ಮಾದರಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಹೆಚ್ಚಿನ ಸೌಕರ್ಯಗಳಿಲ್ಲದೆ ನೀರಿನ ಸದ್ಬಳಕೆ ಮಾಡಿಕೊಂಡು ನಿಜಕ್ಕೂ ಉತ್ತಮವಾದ ಬೆಳೆ ಬೆಳೆದು ನಗರವಾಸಿಗಳಿಗೆ ಆಕರ್ಷಣೆ ಮಾಡಿ ಕೃಷಿ ಪಾಠ ಹೇಳಿಕೊಟ್ಟು ಇವತ್ತು ಮಾದರಿಯಾಗಿದ್ದಾರೆ. ನಿಜಕ್ಕೂ ನಿಮಗೆ ನಮ್ಮೆಲ್ಲರ ವತಿಯಿಂದ ಅಭಿನಂದನೆಗಳು. ಎಸ್ ಸರ್. ಚೆನ್ನಪ್ಪ ಸರ್, ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ, ಹಾಗೆ ನಮ್ಮ ಬಸವರಾಜು ಅವರು ಬೆಳೆಸಿದಂಥ ಒಂದು ಕೃಷಿನೇ ಇಲ್ಲ ಅಂತ ಎಲ್ಲ ರೀತಿ ಪ್ರಯತ್ನ ಮಾಡ್ಬೋದು, ಎಲ್ಲ ಮಾಡಿದ್ದಾರೆ. ಅಂಡ್ ಎಲ್ಲದರಲ್ಲೂ ಯಶಸ್ಸನ್ನ ಗಳಿಸಿದಾರಲ್ಲ ಸರ್, ಅದು ಶ್ಲಾಘನೀಯ ತುಂಬಾ ಅಂತ ಹೇಳಿ. ಎಸ್ ಸರ್, ಅವರು ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡೋದ್ರ ಜೊತೆಗೆ ಸಾಮಾಜಿಕವಾಗಿ ಬಹಳಷ್ಟು ಜನಪರವಾದಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ನಾವು ಬಹಳ ಲಕ್ಷಿಸಬೇಕಾದಂಥ ಒಂದು ಸಂಗತಿ. ನನಗೇನಿಸ್ತದೆ ಅಂತ ಹೇಳಿದ್ರೆ, ಸಹಕಾರ, ಸಹಜೀವನ, ಸಮಗ್ರತೆ ಮತ್ತು ಸಾಮರಸ್ಯ ಬಹುಶಃ ನಿಮ್ಮ ಬದುಕಿನ ಮಂತ್ರಗಳಂತ ನಾನು ಅನ್ಕೊಂಡಿದ್ದೀನಿ. ನೀವು ಅದೇ ರೀತಿಯಾಗಿ ನೀವು ಬದುಕ್ತಾ ಇದ್ದೀರಿ, ಮತ್ತು ನಿಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಜನರನ್ನೆಲ್ಲ ಒಗ್ಗೂಡಿಸ್ಕೊಂಡು ನೀವು ಕೆಲಸವನ್ನು ಮಾಡ್ತಾ ಇದ್ದೀರಿ. ಇದು ಒಂದು ಶ್ಲಾಘನೀಯವಾದಂಥ ಕೆಲಸ ಅಂತ ಹೇಳ್ಬೋದು. ಸುಮ್ಮನೆ ಕುತೂಹಲಕ್ಕಾಗಿ ಕೇಳ್ತೀನಿ, 24 ವರ್ಷ ಸರ್ಕಾರಿ ವೃತ್ತಿ ಸೇವೆಯನ್ನು ಮಾಡಿದ್ರಿ, ಕೃಷಿ ಎಷ್ಟು ವರ್ಷ ಮಾಡಿದ್ರಿ? ಕೃಷಿ ನಿಯರ್ಲಿ 15. ನಾವು ಊಟನೇ ಕೃಷಿಕರೇ ಸರ್. ಹೌದು, ಮೊದಲಿಂದನೂ ಇದ್ರಿ. ಆದರೆ ಸರ್ಕಾರಿ ಕೆಲಸ ಬಿಟ್ಟಾದ್ಮೇಲೆ 15 ವರ್ಷ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಸರ್ಕಾರಿ ಸೇವೆಗೆ ಹೋಲಿಸಿದ್ರೆ ಕೃಷಿ ಸೇವೆ ನಿಮಗೆ ಯಾವ ರೀತಿ ಭಿನ್ನ ಅನಿಸಿದೆ, ಯಾವ ರೀತಿ ಹೆಚ್ಚಿನ ತೃಪ್ತಿಯನ್ನು ಕೊಟ್ಟಿದೆ ಅಂತ ತಿಳ್ಕೊಳ್ಳೋ ಒಂದು ಕುತೂಹಲ ನನಗೆ. ಸರ್, ನಾನು ಸರ್ಕಾರಿ ಸೇವೆಯಲ್ಲಿ ಇದ್ದರೆ ನಾನು ಇಲ್ಲಿ ಕೂತ್ಕೊತಾ ಇರಲಿಲ್ಲ. ನಾನು ಅಲ್ಲ, ಕೂತ್ಕೊಳ್ಳೋಕೆ ಜೀವಂತವಾಗಿ ಇರ್ತಾ ಇರಲಿಲ್ಲ. ಯಾಕೆಂದರೆ 2 ಲಂಚು 2 ಪಂಚ್ ಅಂತ ಒಂದು ಗಾದಿ ಇದೆ ಕಾರ್ಮಿಕರಿಗೆ. 2 ಲಂಚು 2 ಪಂಚ್ ಅಷ್ಟೇ, 2 ಸೈನು. ನನ್ನ ಕೆಲಸದ ಅಬ್ಸರ್ವೇಷನ್, ನೋ ಮ್ಯಾನ್ಯುಯಲ್ ವರ್ಕ್. ಆ್ಯಸ್ ಎ ಬಾಯ್ಲರ್ ಆಪ್ರೇಟರ್ ಕೆಲಸ ಮಾಡಿದೆ. ಓನ್ಲಿ ಅಬ್ಸರ್ವೇಷನ್. ಅದನ್ನು ಕೈಕೊಂಡು 4 ಜನ ಕೆಲಸಗಾರಿದ್ರು. ಅವ್ರ ಕೆಲಸ ಹಾಕೊಂಡು ಓಡಾಡೋದು, ತಿಂಡಿ ತಿನ್ನೋದು, ಪಂಚ್ ಮಾಡೋದು, ಹೋಗ್ತಾರೆ. ನನಗೆ ಯಾಕೋ ಆ ಒಂದು ವೃತ್ತಿ ಸ್ವಲ್ಪ ದಿವಸ ಮಾಡಿ ನನಗೆ ಯಾಕೋ ಬೇಜಾರಾಯಿತು. VRS 10 ವರ್ಷ ಸರ್ವಿಸ್ ಇದ್ದಾಗ VRS ತೊಗೊಂಡೆ. ಕೃಷಿ ಹಾಗಿದ್ರೆ ನಿಮಗೆ ಬಹಳಷ್ಟು ಆತ್ಮತೃಪ್ತಿಯನ್ನು ಕೊಟ್ಟಿದೆ ಹಾಗಿದ್ರೆ? ಖಂಡಿತ ಅಲ್ವಾ? ನನಗೆ ಒಂದು ಬಹಳ ಅತ್ಯಾಸೆಯಿಂದ ಕೇಳ್ತಕ್ಕಂಥ ಒಂದು ಮಾತೇನಂತ ಹೇಳಿದರೆ, ನೀವು 7-8 ಕೃಷಿ ಹೊಂಡಗಳನ್ನು ನಿಮ್ಮ ಕೃಷಿ ಭೂಮಿಯಲ್ಲಿ ಮಾಡಿಕೊಂಡು ಮಳೆ ನೀರು ಕೊಯ್ಲನ್ನು ಭಾಳ ಸಮರ್ಥವಾಗಿ ಮಾಡಿದ್ದೀರಿ. ಇದು ನಿಮಗೆ ಮುಖ್ಯ ಮೂಲವಾದಂಥ ಪ್ರೇರಣೆ ಬಂದಿದ್ದು ಎಲ್ಲಿಂದ, ಎಲ್ಲಿ ನಿಮಗೆ ಈ ರೀತಿಯಾದಂಥ ಒಂದು ಮೂಲ ಮಾಹಿತಿ ಸಿಕ್ತು? ಮಾಡಬೇಕಂತ ಮನಸ್ಸಾದರೂ ಹೆಂಗೆ ಬಂತು? ನೀರಾವರಿ ಬಗ್ಗೆ. ಮಳೆ ನೀರು ಕೊಯ್ಲು ಮಾಡಿದಿರಲ್ಲ, ಯಾಕೆಂದ್ರೆ ನಾನು ಪ್ರಾಥಮಿಕ ಮೊದಲು ಜಮೀನು ತೊಗೊಂಡಾಗ ಬೋರ್ ಬಗ್ಗೆ ಭಾಳ ಇಂಟ್ರೆಸ್ಟ್ ಕೊಟ್ಟೆ. ಸುಮಾರು 6 ಬೋರ್ ಹಾಕ್ಸ್ದೆ. 850, 600 ಅಡಿ, 700 ಅಡಿ ಬೋರ್ ಹಾಕ್ಸ್ದೆ. ನೀರು ಸಿಗಲಿಲ್ಲ ನಮ್ಗೆ. 20 ಎಕರೆ ನೀರೇ ಒದಗಲಿಲ್ಲ. ಲಾಸ್ಟ್ಗೆ ತಲೆ ಕೆಟ್ಟು ನಾನು ಸೋಪ್ ಫ್ಯಾಕ್ಟ್ರಿ ಡ್ಯೂಟಿಯಾಗಿದ್ದಾಗ ಅವತ್ತಿನ ನೀರಿನ ಸಂಸ್ಕರಣೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೆ. ನೀರಿನ ಸಂಸ್ಕರಣೆ ಯಾವ ರೀತಿ ಮಾಡೋದು, ನೀರನ್ನ ಯಾರು ಉಪಯೋಗಿಸಬೇಕು ಅಂತ ಬಿಟ್ಟು ಒಂದು ಕಾನ್ಸೆಪ್ಟ್ ಇತ್ತು. ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ವಾಪಸ್ ಯೂಸ್ ಮಾಡೋಂಥ
ಕಾನ್ಸೆಪ್ಟ್ ಇತ್ತು. ಆವಾಗ ಹರಿದೋಗ ನೀರನ್ನು ಯಾಕೆ ನಾವು ಹೊರಗಡೆ ಎರಿಯೋಕ್ಕೆ ಬಿಡಬೇಕು, ನಂದು 21 ಎಕರೆ ಬೆಳೆದಂಥ ನೀರನ್ನು ನಾನೇ ಪ್ರೊಟೆಕ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಎಲ್ಲ ಕೃಷಿ ಹೊಂಡಗಳು ಆಯಕಟ್ಟಿನ ಜಾಗದಲ್ಲಿ ಕೃಷಿ ಹೊಂಡ ತೋಡಿ ನಮ್ಮ ಜಮೀನು 21 ಎಕರೆ ಬಿದ್ದಂಥ ನೀರು ಎಲ್ಲಿ ಹೊರಗಡೆ ಹೋಗ್ದಂಗೆ ತಡೆ ಹಿಡಿಯೋದು, ಮ್ಯಾಲಿನ ಒಂದು ಗುಂಡಿ ಶೇಖರಣೆ ಮಾಡೋದು. ಸೀಪೇಜ್ ಹೋದ್ರು ಸೀಪೇಜ್ ವಾಟರ್ನು ಒಂದು ಕಡೆ ಸಂಸ್ಕರಣೆ ಮಾಡೋದು, ಆ ಸೀಪೇಜ್ ವಾಟರ್ ವಾಪಸ್ ತಗೊಂಬೋದು. ಮತ್ತು ಅಕ್ಕಪಕ್ಕ ನಮ್ಮ ಸ್ಲೋಪ್ ಏರಿಯಾ ನೋಡಿಕೊಂಡು ನಮ್ಮ ಭೂಮಿಗೆ ಬರೋಂಥ ಎಲ್ಲಿ ಅರಿವು ಬರುತ್ತೆ ಆ ಅರಿವಿನ ಜಾಗಗಳನ್ನು ಚಾನಲ್ಗಳನ್ನ ಕ್ಲೀನ್ ಮಾಡಿ ಮಳೆಗಾಲಕ್ಕೆ ನೀರು ಬರೋಂಗೆ ಮಾಡ್ಕೊಂಡು ಈ ಒಂದು ಸಿಸ್ಟಮ್ ಮಾಡಿ ನಾನು ಈ ನಿಯರ್ಲಿ 10 ಇಯರ್ಸಿಂದ ಬೋರ್ನ ಆಧಾರ ಇಲ್ದಂಗೆ ಬೋರಿನ ನೀರು ಕುಡಿಯೋಕ್ಕೆ ನೀರು ಬಳಸೋದು. ವ್ಯವಸಾಯಕ್ಕೆ 13 ಎಕರೆ ಜಮೀನಿಗೂ ಒಂದು ತೊಟ್ಟು ನಾನು ಬೋರ್ ನೀರು ಬಳಸಲ್ಲ, ಇವತ್ತು ಬಳಸಲ್ಲ. ಇವತ್ತು ಇನ್ನೂ 1 ತಿಂಗಳು ಮಳೆ ಬರಲಿಲ್ಲ ಅಂದರೂ ನಮ್ಮ ತೋಟ ಸಮೃದ್ಧಿ ಆಯಿಸ್ಕೊಂಡು ನೀರಿದೆ. ಇದು ನಿಜವಾಗ್ಲೂ ಒಂದು ಮಾದರಿ. ಅದು ಮಳೆ ನೀರಿನ ಕೊಯ್ಲನ್ನು ಹೆಂಗೆ ಮಾಡಬೇಕು, ಅದನ್ನು ಒಂದು ರಕ್ಷಣಾತ್ಮಕ ನೀರಾವರಿಗೆ ಹೆಂಗೆ ಬಳಸಿಕೊಂಡು ಬೆಳೆಗಳನ್ನು ಉಳಿಸಿಕೊಂಡು ತಕ್ಕ ಮಟ್ಟಿನ ಇಳುವರಿ ತಗೊಂಡು ಸುಸ್ಥಿರವಾದಂಥ ಕೃಷಿ ಮಾಡಬೇಕು ಅನ್ನೋದಕ್ಕೆ ಒಂದು ಉತ್ತಮವಾದಂಥ ಒಂದು ಆದರ್ಶಮಯವಾದಂಥ ಒಂದು ಮಾಡೆಲನ್ನು ನೀವು ನಮ್ಮ ಕರ್ನಾಟಕದ ರೈತರಿಗೆ ಬಸವರಾಜ್ ಅವರು ಕೊಟ್ಟಿದೆ ಸರ್. ಅದನ್ನ ಎಷ್ಟು ಸದ್ಬಳಕೆ ಮಾಡ್ತೀವಿ ನಾವು ಹೌದು ನಮ್ಮ ಜೀವನದಲ್ಲಿ ಅನ್ನುವಂಥದ್ದು ಅದಕ್ಕೆ ಎಕ್ಸಾಂಪಲ್. ಮತ್ತೊಂದು ನನಗೆ ಬಹಳ ಸಂತೋಷ ಅಂತ ಸಂಗತಿ ಅಂತ ಹೇಳಿದ್ರೆ, ನೀವು ಚಿತ್ರನಟ ವಿನೋದ್ ರಾಜ್ ಅವ್ರ ಜೊತೆಗೆ ಒಡನಾಟದಲ್ಲಿ ಇದ್ದೀರಿ. ನೀವು ಕೂಡ ಅದೇ ರೀತಿಯಾದಂಥ ಒಂದು ಕೃಷಿಯನ್ನು ಮಾಡ್ತಾ ಇದ್ದೀರಿ. ವಿನೋದ್ ರಾಜ್ ಅವರು ಒಂದು ಅಕ್ಕಿ ತಳಿಯನ್ನ ಅಭಿವೃದ್ಧಿಪಡಿಸಿದ್ದಾರೆ. ತಾವೇ ಸ್ವತಃ ಅಕ್ಕಿ ತಳಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದ್ರ ಹೆಸರು ಏನು ಗೊತ್ತಾ? ಲೀಲಾವತಿ ಅಂತ. ಲೀಲಾವತಿ ಅಕ್ಕಿ ಅಂತ ಹೆಸರಿಟ್ಟು ಅಂಥದ್ದೊಂದು ಶ್ರೇಷ್ಠವಾದಂತ ಅಕ್ಕಿ ಅಮ್ಮ ತಳಿಯಿಂದ ಲೀಲಾವತಿ ಮಾಡಿದ್ದಾರೆ. ಅಮ್ಮ ತಳಿ ಲೀಲಾವತಿ. ಅಮ್ಮ ತಳಿ ಇತ್ತು ಮೊದಲು, ಅಮ್ಮ ತಳಿ ಹೋಗಿ ಲೀಲಾವತಿ ತಳಿ ಅಂತ. ಹೌದು, ಬಹಳ ಸಂತೋಷ. ಅದ್ಭುತವಾದ ಸಾಧನೆಯನ್ನು ಮಾಡಿದಿರಿ. ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮ್ಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ಎಸ್ ಬಸವರಾಜು ಅವರೇ, ತುಂಬ ಖುಷಿ ಆಗ್ತಾ ಇದೆ ಇವತ್ತು ಆ ಕುರ್ಚಿನಲ್ಲಿ ನಿಮ್ಮನ್ನು ನೋಡೋದಕ್ಕೆ. ನಿಮ್ಮ ಕುಟುಂಬದ ಪರಿಚಯ ಮಾಡಿಕೊಡ್ಲಿಲ್ಲ ನನಗೆ. ಮೊದಲು ನಿಮ್ಮ ಕುಟುಂಬದ ಪರಿಚಯ ಮಾಡಿಕೊಡಿ. ಯಾರ್ಯಾರು ಇರ್ತೀರಿ ಮನೆಯಲ್ಲಿ? ನಮ್ಮ ಕುಟುಂಬದಲ್ಲಿ ನಾವು ನಮ್ಮ ಮಿಸ್ಸಸ್ ಅನ್ಸೂಯ, ಇಬ್ಬರು ಹೆಣ್ಮಕ್ಳು, ಒಬ್ಳು ಸಂಗೀತ, ಒಬ್ಳು ಪಲ್ಲವಿ ಅಂತ, 3 ಜನ ಮೊಮ್ಮಕ್ಕಳು. ಸಂಗೀತ ಬೈ ಬರ್ತ್ ಡಫ್ ಆಗಿಬಿಟ್ಟಿಳು. ಡಫ್ ಆದ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಆದಾಗ ಏನು ಮಾಡೋದು ಅಂತ ಈ ಚಿಂತೆ ದೂರ ಕರ್ಕೊಂಡು ಹೋಗಲ್ಲ. ನಾನು ಫ್ಯಾಕ್ಟ್ರಿ ಕೆಲಸ, ಮನೆ ಸಂಸಾರ ಅವ್ರದ್ದು. ಅದಕ್ಕೋಸ್ಕರ ಏನು ಮಾಡೋದು ವಿದ್ಯಾಭ್ಯಾಸಕ್ಕೆ ಅಂತ ಹೇಳ್ಬಿಟ್ಟು ನಿಯರ್ಲಿ 50 ಜನರ ಒಂದು ಪೇರೆಂಟ್ಸ್ ಅಸೋಸಿಯೇಷನ್ ಮಾಡಿದ್ವಿ. ಕರ್ನಾಟಕ ಡಫ್ ಅಂಡ್ ಡಮ್ ಸ್ಕೂಲ್ ಅಂತ ಬಿಟ್ಟು ಕರ್ನಾಟಕ ಡಫ್ ಅಂಡ್ ಡಮ್ ಅಸೋಸಿಯೇಷನ್ ಅಂತ. ಡಫ್ ಅಂಡ್ ಡಮ್ ಒಂದು ಮಕ್ಕಳ ತಂದೆ ತಾಯಿಗಳೇ ಒಂದು ಅಸೋಸಿಯೇಷನ್ ಮಾಡಿ ಶಾಸ್ತ್ರಿ ಡಫ್ ಅಂಡ್ ಡಮ್ ಸ್ಕೂಲ್ ಅಂತ ಒಂದು ಸ್ಥಾಪನೆ ಮಾಡಿವಿ. ಬಾಡಿಗೆ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿವಿ. ದೇವರು ಬೆಂಗಳೂರಿನ ದಾನಿಗಳು ಅನೇಕ ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್ ಎಲ್ಲ ಸಹಕಾರದಿಂದ ಸ್ವಂತ ಬಿಲ್ಡಿಂಗ್ ಮಾಡಿ ಸುಮಾರು 1993ರಲ್ಲಿ ಸ್ಥಾಪನೆ ಮಾಡಿವಿ. ಇದು ಅಂತ ಸುಸೂತ್ರ ನಡ್ಕೊಂಡು ಹೋಗ್ತಾ ಇದೆ. ಈಗ ಸರ್ಕಾರದ ಗ್ರ್ಯಾಂಟು ಇದೆ. ನನ್ನ ಮಗಳ ಹೆಸರು ಹೇಳ್ಕೊಂಡು ಸ್ಥಾಪನೆ ಮಾಡೋ ಸ್ಕೂಲ್ ಇವತ್ತು ಸಾವಿರಾರು ಜನಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಅದೊಂದು ಪುಣ್ಯ ಕಾಲ. ನನ್ನ ಮಗಳು ಡಫ್ ಆಗಿ ಹುಟ್ಟಿದಕ್ಕೋಸ್ಕರ ಆ ಸ್ಕೂಲ್ ಓಪನ್ ಮಾಡಿ. ಅದು ನಮ್ಮ ಆಸ್ತಿ ಅಲ್ಲ, ಸಮಾಜದ ಆಸ್ತಿ. ಸದ್ಯಕ್ಕೆ ನಮ್ಮ ಮಗಳು ನೋಡ್ಕೊಂತಾವಳೆ. ಅದ್ರ ಜೊತೆಗೆ ನಾನು ಗಡಿನಾಡಲ್ಲಿ ಹುಟ್ಟಿದ್ದು. ಗಡಿನಾಡಲ್ಲಿ ನಮಗೆ ಅವತ್ತಿನ ಡಿಗ್ರಿ ಪಾಸ್ ಆಗಿಬಿಟ್ಟು ಇಂಗ್ಲೀಷ್ನ ಮಾತಾಡೋದು ಬರಲ್ಲ. ಡಿಗ್ರಿ ಪಾಸ್ ಆಗಿದೆ, ಇಂಗ್ಲೀಷ್ನ ಮಾತಾಡೋದು ಬರಲ್ಲ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮಲ್ಲಿ ಗಡಿನಾಡಲ್ಲಿ ಒಂದು ಮಕ್ಕಳಿಗೆ ಒಂದು ಇಂಗ್ಲೀಷ್ ಪಾಠ, ಇಂಗ್ಲೀಷ್ ಒಂದು ಅಭ್ಯಾಸ ಜಾಸ್ತಿ ಇದು ಮಾಡಬೇಕು ಅಂತ ನಮ್ಮ ಗಡಿನಾಡಲ್ಲಿ ನಿವೇದಿತಾ ಸ್ಕೂಲ್ ಅಂತ ನಮ್ಮ ತಾಯಿ ಹೆಸರಲ್ಲಿ ಸಂಜೀವಮ್ಮ ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಪ್ ಟು 7th ನಡೀತಾ ಇದೆ. ಅದು ಚೆನ್ನಾಗಿ ನಡೀತಾ ಇದೆ. ನಿಯರ್ಲಿ 300 ಜನ ಮಕ್ಕಳು ಓದ್ತಾವ್ರೆ. ಅಲ್ಲಿ ಕಾನ್ವೆಂಟು ಸ್ಥಾಪನೆ ಮಾಡಿದ್ದೀವಿ. ಬಹಳ ಸಂತೋಷ, ಬಹಳ ಸಂತೋಷ. ಇನ್ನು ನಿಮ್ಮ ಕುಟುಂಬ ಎಲ್ಲ ಇದ್ದಾರೆ, ಬಂದ್ಬಿಡಿ. ಬಸವರಾಜ ಕುಟುಂಬದವರೆಲ್ಲ ವೇದಿಕೆ ಮೇಲೆ ಬನ್ನಿ. ನಮ್ಮ ಬಸವರಾಜು ಅವರ ಕುಟುಂಬದವರೆಲ್ಲ ವೇದಿಕೆ ಮೇಲಿದ್ದಾರೆ. ಎಲ್ಲರ ಒಂದು ಫೋಟೋಗ್ರಾಫ್ ತಗೊಳ್ಳಿ. ನಮ್ಮ ಚಾನೆಲ್ನ ಕ್ಯಾಮ್ರಾಮನ್ ರೆಡಿನಾ? ಈ ಒಂದು ಫೋಟೋ ಸೇರ್ತಾ ಇದೆ ನಮ್ಮ ರೈತ ರತ್ನ 2026 ಕಾರ್ಯಕ್ರಮದ ವಾಲ್ ಆಫ್ ಫೇಮ್ಗೆ. ಸ್ಮೈಲ್ ಪ್ಲೀಸ್. ರೈತ ರತ್ನ, ರೈತ ರತ್ನ, ರೈತ ರತ್ನ, ರೈತ ರತ್ನ. ಅನಸೂಯ ಅವರೇ, ಏನ್ ಅನ್ನಿಸ್ತಾ ಇದೆ ನಿಮ್ಮ ಯಜಮಾನ್ರ ಬಗ್ಗೆ?
ಫಸ್ಟ್ ಅವರು ಜಮೀನು ತೊಗೊಂಡೋಗ ಗುಡ್ಡಗಳಿದೆ ಕಾಡಿದೆ ಬೇಡ ಅಂತ ನಾನೇ ಹೇಳಿದ್ದೆ. ಅವರು ಅದೆಲ್ಲ ಲೆವೆಲ್ ಮಾಡಿ ಅದನ್ನೆಲ್ಲ ರೆಡಿ ಮಾಡಿ ಗಿಡ ಮರಗಳನ್ನು ನೆಟ್ಟು ಎಲ್ಲ ಚೆನ್ನಾಗಿ ಹಸಿರು ಬಂದಮೇಲೆ ನಾವು ಆಗಾಗ ಹೋಗಿ ನೋಡ್ತಾ ಇರ್ತೀವಲ್ಲ, ಅದರಿಂದ ತುಂಬಾ ಖುಷಿ ಆಗ್ತಾ ಇದೆ. ನೋಡಿ, ನೀವು ಅನ್ಕೊಂಡ್ರಿ ಇಲ್ಲೇನು ಮಾಡಕ್ ಆಗಲ್ಲ ಅಂತ, first ಆದ್ರೂ ನಿಮ್ಮ ಮಾತು ಮೀರುವಷ್ಟು ಧೈರ್ಯ ಮಾಡ್ಬಿಟ್ರಲ್ಲ ಬಸವರಾಜು ಸರ್, ಅಲ್ವಾ? ಅದು ಅವ್ರು ಹೇಳಿದ್ರು, ಈಗ ನಿನಗೆ ಗೊತ್ತಾಗಲ್ಲ, ಮುಂದೆ ಗೊತ್ತಾಗುತ್ತೆ ಅದ್ರ ಬೆಲೆ ಏನಂತ ಅಂತ ಹೇಳಿದ್ರು. ಅದೇ ತರ ಅದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅದನ್ನ ನೋಡಿ ನನಗೆ ತುಂಬಾ ಖುಷಿ. ಚಂದನವನದಲ್ಲಿ ಅಂದದ ಕೃಷಿಕನ ಮಣ್ಣನೆ ನಂಬಿಹ ನೇಗಿಲ ಯೋಗಿಯ, ನಾಡಿನ ಜನತೆಗೆ ಅನ್ನವ ನೀಡುವ ಸಾಧಕನೊಳಗಿನ ಸಾರ್ಥಕ ಬದುಕನು, ಎಳೆ ಎಳೆಯಾಗಿ ನಿಮಗುಣ ಬಡಿಸಲು ರೈತರತ್ನ ರೈತರತ್ನ. ವೀಕ್ಷಕರೇ, ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ನಮ್ಮ ರೈತರತ್ನ ಕಾರ್ಯಕ್ರಮ. ಬಸವರಾಜು ಅವರು ಇದ್ರು. ಅವರು ತಗೊಂಡಾಗ ಭೂಮಿ ಕಂಪ್ಲೀಟ್ ಆಗಿ ಬರಡಾಗಿತ್ತು, ಗುಡ್ಡ ಬೆಟ್ಟಗಳಿಂದ ಕೂಡಿತ್ತು. ಆದರೆ ಅವರಿಗೆ ನಂಬಿಕೆ ಇದ್ದಿದ್ದು ಅವರ ಮೇಲೆ, ಅವರ ಆತ್ಮವಿಶ್ವಾಸದ ಮೇಲೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಭೂಮಿ ತಾಯಿಯ ಮೇಲೆ. ಭೂಮಿ ತಾಯಿ ನಮ್ಮದಂಥವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಆದರೆ ಅದಕ್ಕೆ ಎಷ್ಟು ಪ್ರೀತಿ ಕೊಡಬೇಕು, ಎಷ್ಟು ಗೌರವ ಕೊಡಬೇಕು, ನಂಬಿಕೆಯಿಂದ ಕೊಡಬೇಕು. ಅದಕ್ಕೆ ಮಾದರಿಯಾಗಿದ್ದಂಥವ್ರು ಬಸವರಾಜು ಅವರು. ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಮತ್ತೊಬ್ಬ ರೈತ ಸೆಲೆಬ್ರಿಟಿ ಜೊತೆ ಮುಂದಿನ ರೈತರತ್ನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ನಾವು ಹೋಗಿ ಬರ್ತೀವಿ. ನೋಡ್ತಾ ಇರಿ ನಮ್ಮ ಚಂದನ ವಾಹಿನಿ. ನಮಸ್ಕಾರ. ಅಂದದ ಬದುಕನ್ನು ಚಂದದಿ ತೋರಿಸು ರೈತರತ್ನ ರೈತರತ್ನ.